ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಅನ್ನ ಟಾರ್ಗೆಟ್ ಮಾಡಿಕೊಳ್ಳಲಾಗಿದೆಯಾ? ಇದೇ ಚಿತ್ತಾಪುರದಲ್ಲಿ ಸಂಘ ಪರಿವಾರದ ಕಡೆಯಿಂದ ಒಂದು ಪಥಸಂಚಲನ ಮಾಡ್ತೀವಿ ನಾವು ಅಂತ ಹೇಳಿ ಒಂದು ಅನುಮತಿಯನ್ನು ಕೇಳಲಾಗಿದೆ. ನವೆಂಬರ್ 2ನೇ ತಾರೀಕಿಗೆ ಕನ್ನಡ ರಾಜ್ಯೋತ್ಸವದಂಥ ಮಾರನೆಯ ದಿನಕ್ಕೆ ಒಂದು ಅನುಮತಿ ಕೊಡಿ ನಮಗೆ ಅಂತ ಕೇಳಿದರೆ ಜಿಲ್ಲಾ ಆಡಳಿತದ ಕಡೆಯಿಂದ ಇಲ್ಲಿಯವರೆಗೆ ಯಾವುದೇ ಅನುಮತಿ ಸಿಕ್ಕಿಲ್ಲ. ಇದರ ಮಧ್ಯೆ ದಲಿತ ಸಂಘಟನೆಗಳು ಕೆಲವು ನಾವು ಅವತ್ತೇ ಪಥಸಂಚಲನ ಮಾಡಬೇಕು, ನಮಗೂ ಅನುಮತಿ ಕೊಡಿ ಅಂತ ಹೇಳಿ. ಇದರಿಂದ ಒಂದು ಕಲ್ಲು ಎರಡು ಹಕ್ಕಿ ಆ ಸೂತ್ರವನ್ನು ಕರ್ನಾಟಕದ ಸರ್ಕಾರ ಅನುಸರಿಸ್ತಾ ಇದೆಯಾ ಇಲ್ಲಿ? ಹೇಗೆ ಅಂತ ಹೇಳಿದ್ರೆ, ದಲಿತರು ಸಂಘಟನೆಯವರು ಕೇಳ್ತಾ ಇದ್ದಾರಪ್ಪ, ಅವ್ರಿಗೂ ಕೊಡಲ್ಲ ನಿಮಗೂ ಕೊಡಲ್ಲ ಅಂತ ಹೇಳಿಬಿಟ್ಟಾಗ ಬರೀ RSS ಅವ್ರು ಕೇಳಿದ್ರು, ಅವ್ರಿಗೆ ನಾವು ಕೊಡಲಿಲ್ಲ ಅಂತ ಹೇಳಿಕೊಳ್ಳದೆ ನಾವು ದಲಿತ ಸಂಘಟನೆಗೂ ಕೊಡಲಿಲ್ಲ ನಿಮಗೂ ಕೊಡಲಿಲ್ಲ ರೀ ಅಂತ ಒಂದು ವಾದ. ಎರಡನೆಯ ವಾದ, ಇಲ್ಲ ಪ್ರಿಯಾಂಕ್ ಖರ್ಗೆ ಅವರೇ ದಲಿತ ಸಂಘಟನೆಗಳನ್ನು ಎತ್ತಿಕಟ್ಟಿ ಅವತ್ತಿಗೆ ಅವರೂ ಪಥಸಂಚಲನವನ್ನು ಮಾಡುವಂತೆ ಒಂದು ಅರ್ಜಿಯನ್ನು ಹಾಕಿ ಆ ಮೂಲಕವಾಗಿ ಒಂದು ಪೊಲಿಟಿಕಲ್ ಗೇಮ್ ಆಗ್ತಾ ಇದೆ ಇಲ್ಲಿ ಅಂಥೇಳಿ. ಈ RSS ಹೇಗೆ ಅಂತ ಹೇಳಿದ್ರೆ, ಈ RSS ಎನ್ನುವುದು ಕಾಂಗ್ರೆಸ್ಗೂ ಮತ ಬ್ಯಾಂಕೇ, ಅದು ಈ ಕಡೆ BJPಗೂ ಮತ ಬ್ಯಾಂಕೇ. ಅದು ಹೇಗೆ? BJPಯವರು ಅದನ್ನು ಓಲೈಸುವುದರ ಮೂಲಕ ನಾವೆಂದರೆ ಹಿಂದುತ್ವ, ದೇಶಪ್ರೇಮ, ರಾಷ್ಟ್ರಪ್ರೇಮ, ಒಂದು ದೇಶ ಒಂದು ಭಾಷೆ, ಇದೆಲ್ಲ ಒಂದು ಭಾಗ. ಕಾಂಗ್ರೆಸ್ನವ್ರಿಗೆ ಇದು ಬ್ರಾಹ್ಮಣರಿಂದ ಇದು ರೂಲ್ ಮಾಡಲ್ಪಡುತ್ತೆ, ಅವ್ರ ಜಾತಿಯವರಲ್ಲೆಲ್ಲ ಮುಖ್ಯರಾಗುವುದು, ಶತಮಾನಗಳಿಂದ ದಲಿತರನ್ನು, OBC ಅವ್ರನ್ನ, ಹಿಂದುಳಿದವರನ್ನು ಇವರೇನು ಮಾಡ್ತಾ ಇದ್ದಾರೆ, ತುಳ್ಕೊಂಡು ಬಂದಿದ್ದಾರೆ ಇವರು. ನಾನು ಇವರೆಷ್ಟು ವಿರೋಧ ಮಾಡ್ತೀನೋ ನನಗೆ OBC SC ST ಈ ಬ್ಯಾಂಕ್ನ ಓಟ್ಗಳಿದೆಯಲ್ಲ ಇದೆಲ್ಲ ನನಗೆ ಬಂದುಬಿಡುತ್ತೆ. ನೋಡಿ, ಒಂದೇ RSS ಸಂಘಟನೆ ಇರೋದು. ಈ ಕಡೆಗೆ BJPಯವ್ರಿಗೆ ಅವ್ರ ಹೆಸರು ಹೇಳ್ತಾ ಇರೋದು, ನಾವು ಅಲ್ಲಿಂದನೇ ಬಂದಿದ್ದು, ನಾವು ಅವಾಗಿದ್ವಿ ಇವಾಗಿದ್ವಿ ಅಂಥೇಳಿ ಅವರೆಲ್ಲ ಹೇಳ್ಕೊಂಡು ಬರೋದು. ಈ ಕಡೆ ಅವ್ರನ್ನ ವಿರೋಧ ಮಾಡಿಕೊಂಡೆ ನಾನು ವೋಟ್ ಬ್ಯಾಂಕ್ ಗಟ್ಟಿ ಮಾಡ್ಕೊಳ್ತೀನಿ. ಇದೇ ಈ ಕಡೆ ಎಲ್ಲ ಒಗ್ಗಟ್ಟಾಗ್ತಾರೆ. ನೋಡಿದ್ರ RSS ಅವ್ರಿಗೆ ನಮ್ಮ ನಾಯಕ ಹೆಂಗೆ ಟಾಂಟ್ ಕೊಟ್ಟರು. ಇದರ ಮಧ್ಯದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಏಕಾಂಗಿ ಆಗಿಬಿಟ್ರೆ ಒಂದು ಹೋರಾಟದಲ್ಲಿ ಒಬ್ಬಂಟಿ ಆಗಿಬಿಟ್ಟಿದ್ದಾರಾ? ಪ್ರಿಯಾಂಕ್ ಖರ್ಗೆ ಏನೋ ಮಾತಾಡಿದ್ರು, ಏನೋ ಒಂದು ಆರ್ಡ್ರ್ ಬಂದುಬಿಟ್ಟಿದೆ. ಬೇರೆಯವರು ಈ RSS ವಿರುದ್ಧ ಮಾತಾಡಿದ್ರೆ ಹೇಗೆ, ಪರ ಮಾತಾಡಿದ್ರೆ ಹೇಗೆ, ಅಥವಾ ಮೌನವಾಗಿದ್ದುಬಿಟ್ರೆ ಹೇಗೆ? ಈ ಸಮಯ ಸರಿದು ಹೋಗುತ್ತದೆ ಇನ್ನೂ ನಿರ್ಧಾರಕ್ಕೆ ಏನಾದರೂ ಬಂದಿದ್ದಾರಾ? ಯಾರಿಲ್ಲ, ಒಬ್ಬರೇ ಪ್ರಿಯಾಂಕ್ ಖರ್ಗೆ, ಇನ್ಯಾರೋ ಇಬ್ಬರೋ ಹೇಳದೇ ಇದ್ದಂತೆ ಮಾತಾಡಿದ್ರೆ ಅವರು ಅಂತ ಹೇಳಿದ್ರೆ, ಮಾತಾಡಿದ್ರೇನೋ ಅಪ್ಪ ಅಂತ ಹೇಳಬೇಕು ಕೆಲವರು. ಇಲ್ಲ ಅವ್ರು ಮಾತಾಡ್ದಂಗಿಲ್ಲ, ಆ ಥರ ಆ ಒಂದು ಧೋರಣೆಯಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರಾ? ಇದು ಬೇಕಾ ಕಾಂಗ್ರೆಸ್ ನಾಯಕರಿಗೆ ಅಂತ ಒಂದು. ಇದರಿಂದಾನೇ ವೋಟ್ ಬ್ಯಾಂಕ್ ಗಿಟ್ಟುತ್ತೆ ಅನ್ನೋದು ಇವತ್ತಿನ ಕಾಲಕ್ಕೂ ಸತ್ಯವ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಚಾಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಟರಾಜ್ ಗೌಡ್ರು ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ನಟರಾಜ್ ಗೌಡ್ರೆ. ನಮಸ್ತೆ. ಇಷ್ಟರಲ್ಲಿ ನಮ್ಮನ್ನು ಶ್ರೀಕಾಂತ್ ಶೆಟ್ಟಿ ಅವರು ಜಾಯ್ನ್ ಆಗಿದ್ದಾರೆ, RSS ಮುಖಂಡರು ಹಾಗೂ ಹಿಂದೂ ಜಾಗರಣ ವೇದಿಕೆಯ ಮುಖಂಡರು. ಸ್ವಾಗತ ಶ್ರೀಕಾಂತ್ ಶೆಟ್ಟರೆ ತಮಗೆ ಒಂದು ಡಿಬೇಟ್ಗೆ. ಫೈನ್. ನಾನು ನಟರಾಜ್ ಗೌಡ್ರೆ, ನನ್ನೊಂದು ವಿಷಯ ಐತಿ ಇಲ್ಲಿ. ನಟರಾಜ್ ಗೌಡ್ರೆ, ಈಗ ಇಡೀ ಒಂದು ಚಿತ್ತಾಪುರದ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ಕಡೆ ಮಾತಾಡ್ತಾ ಇದ್ದಾರೆ. ಸರಿ, ಇದರ ಆಚೆಗೆ ಅಂತ ಬಂದರೆ ಪ್ರಿಯಾಂಕ್ ಖರ್ಗೆ ಅವರ ಏಕಾಂಗಿ ಹೋರಾಟನ ಇದು. ಈ ಚಿತ್ತಾಪುರಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ಕ್ಲಾಶ್ ಇದು. ಚಿತ್ತಾಪುರ ಪ್ರಿಯಾಂಕ್ ಖರ್ಗೆ ವಿಧಾನಸಭಾ ಕ್ಷೇತ್ರ ಅಷ್ಟಕ್ಕೆ ಮಾತ್ರ ಇದು ಸೀಮಿತವಾಗಿದೆಯಾ? ಈಗ ರಮಕಾಂತ್ ಅವರೇ, ತಾವು ಮಾತಾಡುವಾಗ ಹೇಳಿದ್ರಿ RSS ಪಥಸಂಚಲನಕ್ಕೆ ಸರ್ಕಾರ ಟಾರ್ಗೆಟ್ ಮಾಡಿದ್ಯಾ ಅಥವಾ ಪ್ರಿಯಾಂಕ್ ಖರ್ಗೆ ಟಾರ್ಗೆಟ್ ಮಾಡಿದಾರಾ? ಆ ಥರ ಇಲ್ಲ. RSS ಪ್ರಿಯಾಂಕ್ ಖರ್ಗೆ ಅವರನ್ನ ಟಾರ್ಗೆಟ್ ಮಾಡಿದೆ ಈ ಪಥಸಂಚಲನವನ್ನು ಚಿತ್ತಾಪುರದಲ್ಲಿ ಇಟ್ಕೊಳ್ಳೋ ಮುಖಾಂತರ. ಸರಿ, RSS ಹೆಂಗಿದೆ ಅಂದರೆ ಅಲ್ಲಿ ಲೋಕಲ್ ಜನ ಇಲ್ಲ, ಅವ್ರಿಗೆ ಚಿತ್ತಾಪುರದಲ್ಲಿ ಜನ ಇರಲ್ಲ, ಆ ಕಡೆಯಿಂದ ಕರ್ಕೊಂಬರೋದು. ಈ ಕನಕಪುರದಲ್ಲೂ ಅದೇ ರೀತಿ ಆಗಿತ್ತು. ಕನಕಪುರದಲ್ಲಿ ಆ ಒಂದು ಬೆಟ್ಟಕ್ಕೆ, ಕಪಾಲಿ ಬೆಟ್ಟದಲ್ಲಿ ಒಂದು ಸ್ಟ್ಯಾಚ್ಯೂ ಆಗಬೇಕು, ಯೇಸು ಅಂತ ಸ್ಟ್ಯಾಚ್ಯೂ ಅಂತ ಬಂದಾಗ ಆ ಊರಿನ ಜನ ಎಲ್ಲ ಕ್ರಿಶ್ಚಿಯನ್ಸೇ. ಅಲ್ಲಿ 106 ವರ್ಷಗಳಿಂದ ಕ್ರಿಶ್ಚಿಯನ್ಸ್ ಅಲ್ಲಿ ವಾಸ ಮಾಡ್ತಾರೆ. ಅವರೇನೋ ಸ್ಟ್ಯಾಚ್ಯೂ, ಅಲ್ಲಿ ಚರ್ಚ್ ಇದೆ, ಆಲ್ರೆಡಿ ಎಕ್ಸಿಸ್ಟಿಂಗ್ ಚರ್ಚ್ ಇದೆ, ಅದಕ್ಕೆ ಬೆಟ್ಟ ಮಾಡಬೇಕು, ಬೆಟ್ಟದಲ್ಲಿ ಒಂದು ಸ್ಟ್ಯಾಚ್ಯೂ ಮಾಡಬೇಕು ಅಂದಾಗ ಸರ್ಕಾರ ಯಾವ ಸಮುದಾಯಕ್ಕೆ ಕೊಟ್ಟಿಲ್ಲ, ಯಾವ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಅಂತೇನಿಲ್ಲ, ಎಲ್ಲ ಸಮುದಾಯಗಳಿಗೂ ಅವಕಾಶಗಳು ಕೊಟ್ಟಿದೆ. ಬೆಂಗಳೂರಲ್ಲಿ ಶತಮಾನೋತ್ಸವದ ಅಂಗವಾಗಿ ಬೆಂಗಳೂರಲ್ಲಿ RSS ಪಥಸಂಚಲನ ಮಾಡಿದ ಮೇಲೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಏಕಾಏಕಿ ಈ ಒಂದು ವಿಚಾರ ಮುನ್ನೆಲೆಗೆ ಬಂದು ನಾನು ಇವರನ್ನು ಬ್ಯಾನ್ ಮಾಡಬೇಕು ಅಂತೇಳಿ, ಆ್ಯಸ್ ಇಫ್ ಇದು ಉದ್ದೇಶ RSS ಆದರೂ ಕೂಡ ಎಲ್ಲ ಖಾಸಗಿ ಸಂಘ ಸಂಸ್ಥೆಗಳು ಸಾರ್ವಜನಿಕ ಸ್ಥಳ, ಮೈದಾನ, ಪಾರ್ಕು, ರಸ್ತೆ ಬಳಸಬೇಡಿ ಅಂತ ಆರ್ಡ್ರು ಒಳ್ಳೆದು ತಾನೇ ಅದು? ಯಾವುದು ಒಳ್ಳೇದಲ್ವಾ? ಅಲ್ಲ, ಯಾವ ತರ ಕಾಂಗ್ರೆಸ್ ಒಳ್ಳೇದ, ರಾಜ್ಯಕ್ಕೆ ಒಳ್ಳೇದ ಅಂತ ಕೇಳ್ತಾರೆ. ಕಾಂಗ್ರೆಸ್ ಒಳ್ಳೇದ, ರಾಜ್ಯಕ್ಕೆ ಆಗಲಿ ಒಳ್ಳೇದಲ್ವಾ? ಓಕೆ. ಸಾರ್ವಜನಿಕ ಸ್ಥಳಗಳಲ್ಲಿ, ಸರ್ಕಾರಿ ಜಾಗಗಳಲ್ಲಿ, ಸರ್ಕಾರಿ ಆಟದ ಮೈದಾನದಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಸಂಘ ಸಂಸ್ಥೆಗಳು ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಅನುಮತಿ ತಗೋಬೇಕು. ತಾವು ಯಾವ ಸಂಘ ಏನು ಕಾರ್ಯಕ್ರಮ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಅಥವಾ
ಕಾನೂನಿಗೆ ಅಥವಾ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡಬೇಕು ಅಂತ ಕೆಲಸವನ್ನ ಎಲ್ಲ ಸಂಘಗಳು ಮಾಡ್ಲಿ, ಅದು ನಿಯಮ ತಾನೇ, ಒಳ್ಳೇದಲ್ವಾ? ರಾಜ್ಯದ ಹಿತದೃಷ್ಟಿಯಿಂದ ನಾನು ರಾಜ್ಯದ ಹಿತದೃಷ್ಟಿಯಿಂದ ಇದೇ ಪಥಸಂಚಲನಕ್ಕೆ ನಟರಾಜ್ ಗೌಡ್ರೆ, ಇದೇ ಪಥಸಂಚಲನಕ್ಕೆ RSS ಅವರು ಅನುಮತಿ ತಗೊಂಡಿರೋದು ಹೌದು. ಅಲ್ಲಿ ಪೊಲೀಸರು ಬಂದವ್ರಿಗೆ ನೋಡಿ, ನೀವು ವಿಷುವಲ್ ನೋಡಬಹುದು, ಅವ್ರು ಬಂದಿರೋದು ಹೌದು ಅಂತ ಆದ್ಮೇಲೆ ಸ್ಪೆಸಿಫಿಕ್ ಆಗಿ ಯಾವುದೇ ಸಂಘ ಸಂಸ್ಥೆ ಸ್ವಾಮಿ ಒಂದು ಜಾಥಾ ಮಾಡ್ಬೇಕಾ, ಪ್ರತಿಭಟನೆ ಮಾಡ್ಬೇಕಾ, ಒಂದೇನಾದ್ರೂ ಒಂದು ಮೆರವಣಿಗೆ ಮಾಡ್ಬೇಕಾ, ಗಣೇಶನ್ ಕೂರಿಸ್ಬೇಕಾ, ಮೈದಾನದಲ್ಲಿ ಒಂದು ಪರ್ಮಿಷನ್ ಬೇಕಾ, ಇಲ್ಲ ಈ ಮೈದಾನ ಸಾಬ್ರದು, ಇಲ್ಲ ಈ ಮೈದಾನ ಹಿಂದೂಗಳದ್ದು, ಇಲ್ಲ BBMP ಯದ್ದು, ಗಲಾಟೆಗಳಾಯ್ತು, ಕೋರ್ಟ್ಗೆ ಹೋಯ್ತು, ಆಮೇಲೆ ಇಲ್ಲ ಹಬ್ಬದ ದಿನ ನೀವು ಕೂರಿಸ್ಕೋಬಹುದು ತೀರ್ಮಾನ ನೋಡಿದ ಮೇಲೆ ಎಲ್ಲ ಕಡೆ ಅನುಮತಿ ತಗೊಂಡೇ ಮಾಡ್ತಿದ್ದ ಮೇಲೆ ಜಿದ್ದಿಗೆ ಬಿದ್ದಂತೆ, ರೋಷಾವೇಶಕ್ಕೆ ಬಿದ್ದಂತೆ ಅದು RSSಗೆ ಸ್ಪೆಷಲ್ ಆಗಿ ಸ್ವಲ್ಪ ಜಾಸ್ತಿಯಾಗಿ ಅನ್ವಯಿಸುವಂತೆ ಸರ್ಕಾರ ಬಿಹೇವ್ ಮಾಡಿದ್ ಯಾಕೆ? ನೋಡಿ, ಸರ್ಕಾರ ಬಿಹೇವ್ ಮಾಡೋದಕ್ಕೆ ನಿಮ್ಗೆ ಗೊತ್ತಿರ್ಬೇಕು. ನಿಮಗೆ ಮಾನ್ಯ BJP ಸರ್ಕಾರ ಇದ್ದಾಗ 2013ರಲ್ಲಿ ಜಗದೀಶ್ ಶೆಟ್ಟರ್ ಅವರದ್ದು ಒಂದು ಪತ್ರವನ್ನು ಕೂಡ ತಾವು ಅಲ್ಲೇ ಗಮನಿಸಿದ್ರಿ. ಆ ಸರ್ಕಾರದ ಅವರು ಕೂಡ BJP ಸರ್ಕಾರ ಕೂಡ ಸರ್ಕಾರದ ಶಾಲೆ ಕಾಲೇಜುಗಳಲ್ಲಿ ಖಾಸಗಿ ಕಾರ್ಯಕ್ರಮಗಳು ನಡೆಸುವಂತಿಲ್ಲ, ಸುತ್ತೋಲೆ. ಇದೇನು ಹೊಸದಲ್ಲ, ನಿಯಮಗಳು ಅನ್ನೋದು, ಕಾನೂನು ಅನ್ನೋದು ಇದೆ. ನಾವು ಅದನ್ನು ಮತ್ತೆ ಹೇಳ್ತಾ ಇದ್ದೀವಿ. ಯಾವುದೇ ಕಾರ್ಯಕ್ರಮ, ಯಾವುದೇ ಸಂಘಟನೆ ಆಗಲಿ, ಇನ್ಕ್ಲೂಡಿಂಗ್ ಎಲ್ಲರೂ ಮಾಡ್ಕೊಂಡು ಬಂದಿದ್ರಲ್ಲ, ಈಗ ಉಲ್ಲಂಘನೆ ಆಯ್ತು, ಬಡಿದಾಟ ಆಯ್ತು, ಹೊಡೆದಾಟ ಆಯ್ತು, ಒಂದು ಬಾಂಬ್ ಸ್ಫೋಟ ಮಾಡ್ಬಿಟ್ರಲ್ಲಿ, ಗಲಭೆ ಎಬ್ಬಿಸ್ಬಿಟ್ರು, ಚಾಕು ಚುಚ್ಚಿಬಿಟ್ರು, ಇದು ಅನುಮತಿ ಇರಲಿಲ್ಲ ಅಂತ ಬಂದಾಗ ನೀವು ಅವತ್ತನ್ನು ಮತ್ತೆ ನೆನಪಿಸಿದ್ರೆ ಓಕೆ. ಅನುಮತಿ ತಗೊಂಡಿದ್ದಾರೆ, ಸರ್ಕಾರದ ಪೊಲೀಸ್ ಇಲಾಖೆನೇ ಅವರಿಗೆ ಒಂದು ಸೆಕ್ಯೂರಿಟಿ ಕೊಟ್ಟಿದ್ದಾಗ ಇದು ಹಾಗೆ ತರ ಆಗ್ತಿದೆಯಲ್ಲ ಯಾಕೆ? ನೋಡಿ, ಈಗ ಚಿತ್ತಾಪುರಲ್ಲಿ ಎಸ್ಪೆಷಲಿ RSS ಜಾಥಾ ಮಾಡಕ್ ಕೊಟ್ಟಿದೆಯಲ್ಲ, ಪಥಸಂಚಲನ ಮಾಡಕ್ ಕೊಟ್ಟಿದೆಯಲ್ಲ, ಇದು ಕೇವಲ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಟಾರ್ಗೆಟ್ ಮಾಡಿ ಚಿತ್ತಾಪುರ ಪ್ರಿಯಾಂಕ್ ಖರ್ಗೆ ಅವರು RSS ಟಾರ್ಗೆಟ್ ಮಾಡಲಿಲ್ಲ. ಕೇಳಿ, ಪ್ರಿಯಾಂಕ್ ಖರ್ಗೆ ಅವರು ಜನರಲ್ ಆಗಿ ಹೇಳಿದ್ದಾರೆ ಎಲ್ಲರಿಗೂ. ಈಗ ರಾಜ್ಯದಲ್ಲಿ ಎಲ್ಲೇ ಆದ್ರೂ ಕೂಡ ಯಾರು ಸಂವಿಧಾನ ಸಮಾನತೆಯನ್ನ ಸಾರಲಾದ ಧಿಕ್ಕರಿಸ್ತಾರೆ ಅವರೆಲ್ಲರಿಗೂ ಅಷ್ಟೇನೆ. ಇವತ್ತು RSS ಕಚೇರಿಗಳಲ್ಲಿ ಸಂವಿಧಾನ ಪೀಠಿಕೆಯನ್ನು ಓದ್ತಾರ, ಸಂವಿಧಾನವನ್ನು ಓದ್ತಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವವನ್ನು ಕೊಡ್ತಾರ. ನೋಡ್ರಿ, ಇರೋ ವಸ್ತು ಸತ್ಯ ತಿಳ್ಕೊಳ್ಳೋಣ, ನಾವು ಸತ್ಯ ತಿಳ್ಕೊಳ್ಳೋಣ. ಸಂವಿಧಾನಕ್ಕೆ ಅಗೌರವ ಕೊಡ್ತಾರೆ RSS ಅವರು. ಜಾತ್ಯತೀತತೆ ಅಂದ್ರೆ ನಂಬೋದಿಲ್ಲ ಅವರು. ಆ ತರ ಇರಬೇಕು. ಎಲ್ಲ ಖಾಸಗಿ ಸಂಸ್ಥೆಗಳಲ್ಲಿ, ಖಾಸಗಿ ಫ್ಯಾಕ್ಟರಿಗಳಲ್ಲಿ, ಕಾರ್ಖಾನೆಗಳಲ್ಲಿ ಬೆಳಗ್ಗೆ ಎದ್ದು RSS ರೀತಿ ಅಲ್ಲದೆ ಅವರೆಲ್ಲ ಪೀಠಿಕೆಗಳನ್ನು ಓದ್ಕೊಂಡು ಸಂವಿಧಾನದ ಬುಕ್ ಎಲ್ಲ ಇಟ್ಬಿಟ್ಟು ಶುರು ಮಾಡ್ತಾರ. ಅದೊಂದು ಒಳಗಡೆ ಇರ್ತಕ್ಕಂಥ ಗೌರವ ಸ್ವಾಮಿ. ಅದು ನಟರಾಜ್ ಗೌಡ್ರಿಗೋ ಕಾಂಗ್ರೆಸ್ ಅವ್ರಿಗೋ ನಾನು ಹಿಡಿದು ಬೆಳಗ್ಗೆ ದಿನ ತೋರಿಸ್ಬೇಕು ಸಂವಿಧಾನ ಇಲ್ವಲ್ಲ, ರೂಲ್ ಇಲ್ವಲ್ಲ. ಈಗ ನಿಮ್ಗೆ ಗೊತ್ತಿದೆ, ನಾವು ಫ್ಯಾಕ್ಟರಿಗಳೆಲ್ಲ ಸಂವಿಧಾನ ಬುಕ್ ಇಟ್ಕೊಂಡೆ ಶುರು ಮಾಡ್ತಾ ಇದ್ದಾರೆ ಅಂತ ಶಾಲಾ ಕಾಲೇಜುಗಳಲ್ಲಿ ನೀವು ಗಮನಿಸಿದ್ದೀರಾ ಆಲ್ರೆಡಿ. ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಪ್ರತಿದಿನ ಯಾವ ರೀತಿ ರಾಷ್ಟ್ರಗೀತೆಯನ್ನ, ಯಾವ ರೀತಿ ನಾಡಗೀತೆಯನ್ನ ಓದ್ತಾರೋ, ಆಡ್ತಾರೋ, ಅದೇ ರೀತಿ ಸಂವಿಧಾನ ಪೀಠಿಕೆಯನ್ನು ಓದಬೇಕು ಅಂತೇಳಿ ಸರ್ಕಾರ ಒಂದು ಸುತ್ತೋಲೆಯನ್ನ ಮಾಡಿ ಎಲ್ಲ ಕಡೆ ಓಡ್ತಾರೆ. ನಾನು ಈ RSS ಯಾವ ರೀತಿಯಾಗಿ ದ್ವೇಷವನ್ನು ಬಿತ್ತುತ್ತೆ, ಯಾವ ರೀತಿ ಅದೆಲ್ಲ ಮತ್ತೆ ಚರ್ಚೆ ಮಾಡಿದ್ದೀವಿ, ಒಳಸಲ ಚರ್ಚೆ ಮಾಡಿದ್ದೀವಿ, ಅವ್ರ ಉದಾಹರಣೆಗಳು ಸಮೇತ ಚರ್ಚೆ ಮಾಡಿದ್ದೀವಿ. ಆದರೆ ಇವತ್ತು ಚಿತ್ತಾಪುರದಲ್ಲಿ ಅವರು ಪ್ರಿಯಾಂಕ್ ಖರ್ಗೆ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಪ್ರಯತ್ನ ಮಾಡ್ತಿದ್ದಾರೆ. ಮಾಡಲಿ, ಅದೊಂದು. ಎರಡನೇದಾಗಿ ಅಲ್ಲಿ ದಲಿತ ಆರ್ಮಿ, ದಲಿತ ಪ್ಯಾಂಥರ್ ಸಂಘಟನೆ ಅಥವಾ ಭೀಮ್ ಆರ್ಮಿ ಅವ್ರು ಮಾಡಬಾರ್ದು ಅಂತೇನಿಲ್ಲ, ಅದಕ್ಕೆ ನಾವು ಚಿತಾವಣೆ ಕೊಡ್ಬೇಕಂತೇನಿಲ್ಲ. ಸಮಾಜದಲ್ಲಿ ಚಿತಾವಣೆ ಅಂತ ನೀವೇ ಎತ್ಕಟ್ಟಿದ್ದೀರ ಅವ್ರನ್ನ ಅಂತ. ಅದು ಏನ್ ಗೊತ್ತಾ, ಊಹಾಪೋಹ, ಕಪೋಲ ಕಲ್ಪಿತ ಕಥೆಗಳಿಗೆ ಯಾರು ಮಾಡ್ತಾರೆ, ಯಾರು ಇದನ್ನ ಈಗ ಬೇರೆಯವ್ರು ಮಾಡಬಾರ್ದು ಅಂತ ಏನಿಲ್ವಲ್ಲ, ಉದ್ದೇಶ ಇಲ್ವಲ್ಲ. ಯಾರು ಅರ್ಜಿ ಹಾಕ್ಬೋದು, ಯಾರು ಬೇಕಾದ್ರೂ ಅರ್ಜಿ ಹಾಕ್ಬೋದು, ಯಾರು ಬೇಕಾದ್ರೂ ಸರ್ಕಾರ ಕಾನೂನು ಕೇಳ್ಬೋದು. ಯಾವಾಗ ಕಾನೂನು ಸುವ್ಯವಸ್ಥೆ ಭಂಗ ಆಗುತ್ತೆ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂದಾಗ ಅವ್ರ ಮಾರ್ಗಗಳನ್ನು ಬದಲಾವಣೆ ಮಾಡ್ಕೊಡೋದು ಅದು ಪೊಲೀಸ್ ಇಲಾಖೆ ಮಾಡುತ್ತೆ. ಅದನ್ನ ತಹಸೀಲ್ದಾರ್ ರಿಜೆಕ್ಟ್ ಮಾಡ್ತಾರೆ, ಇವ್ರು ಕೋರ್ಟ್ಗೆ ಹೋಗಿರ್ಬೋದು, ಕೋರ್ಟ್ ಕೂಡ ಏನು ಮತ್ತೊಮ್ಮೆ ಅರ್ಜಿ ಹಾಕಿ ಅಂತ ಹೇಳಿದ್ದಾರೆ. ಇಲ್ಲಿ ಚಿತ್ತಾಪುರ ವಿಚಾರ ಅಂತ ಬಂದಾಗ ಚಿತ್ತಾಪುರದಲ್ಲಿ RSS ಪ್ರಿಯಾಂಕ್ ಖರ್ಗೆ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡೆ ಚಿತ್ತಾಪುರದಲ್ಲಿ ಇಂಥದ್ದೊಂದು ದೊಡ್ಡ ರ್ಯಾಲಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ, ಸುಮಾರು 50,000 ಜನ ಸೇರಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲಿ RSS ಈ ಒಂದು ವಿಚಾರದಲ್ಲಿ ಪ್ಯೂರ್ಲಿ ಒಂದು ಪೊಲಿಟಿಕಲ್ ಔಟ್ಫಿಟ್ ತರ ಬಿಹೇವ್ ಮಾಡ್ತಾ ಇದೆಯಾ ಅಗೇನ್ಸ್ಟ್ ಪ್ರಿಯಾಂಕ್ ಖರ್ಗೆ ಅಂತ ಕ್ವಶನ್ ಇಲ್ಲಿ. ಶ್ರೀಕಾಂತ್, ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ಹಲೋ, ಕೇಳಿಸ್ತಿದ್ಯಾ ನನ್ನ ವಾಯ್ಸ್? ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ, ಹೇಳಿ ಸರ್, ಹೇಳಿ. ಈಗ ಪ್ಯೂರ್ಲಿ ಒಂದು ಪೊಲಿಟಿಕಲ್ ಔಟ್ಫಿಟ್ ರೀತಿಯಲ್ಲಿ RSS ಬಿಹೇವ್ ಮಾಡಿಕೊಂಡು ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧವಾಗಿ ಈ ಥರ ಪಥಸಂಚಲನ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ, 50,000 ಜನ ಸೇರಿಸಿ ಅಂತ. ಮತ್ತೆ ಮಾತಾಡ್ತೀನಿ ಶ್ರೀಕಾಂತ್ ಶೆಟ್ಟರ್, ಮತ್ತೆ ಮಾತಾಡ್ತೀನಿ ಒಂದು ಬ್ರೇಕ್ ಆದ್ಮೇಲೆ. ಬಿಗ್ ಫೈವ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಶ್ರೀಕಾಂತ್ ಶೆಟ್ಟರ್ ಇದ್ದಾರೆ. ಶ್ರೀಕಾಂತ್ ಶೆಟ್ಟರ್ RSS ಮುಖಂಡರು, ಹಿಂದೂ ಜಾಗರಣ ವೇದಿಕೆ ಮುಖಂಡರು. ನನ್ನ ಪಾಯಿಂಟ್ ಇದೆ ಇಲ್ಲಿ ಶ್ರೀಕಾಂತ್ ಅವರೇ, ಈಗ ಇಡೀ RSS ಈ ಒಂದು ವಿಚಾರದಲ್ಲಿ, ಪ್ರಿಯಾಂಕ್ ಖರ್ಗೆ ಅವರ ವಿಚಾರದಲ್ಲಿ ತೀರಾ ಒಂದು ಪೊಲಿಟಿಕಲ್ ಔಟ್ಫಿಟ್ ಬಿಹೇವ್ ಮಾಡೋ ರೀತಿಯಲ್ಲಿ ಒಂದು ಜಿದ್ದಿಗೆ ಬಿದ್ದು 50,000 ಜನ ಸೇರಿಸಿ ಪಥಸಂಚಲನಕ್ಕೆ ಕರೆ ಕೊಟ್ಟಿರೋದಾ ಅಂತ. ಒಂದು
ಒಂದು ನಮ್ಗೆ ತೀರಾ ತಮಿಳುನಾಡು ಮಾದರಿಯಲ್ಲಿ ನಾವು ಚಟುವಟಿಕೆಗಳನ್ನ ನಿಲ್ಲಿಸ್ತೀವಿ ನೋಡಿ. ಚಟುವಟಿಕೆಗಳನ್ನ ನಿಲ್ಲಿಸುವ ಸಂಘ ನಾನು ಮತ್ತೆ ಸಂಪರ್ಕ ಮಾಡ್ತೀನಿ ವಾಯ್ಸ್ ನಂಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಶ್ರೀಕಾಂತ್ ಅವರೇ, ವಾಯ್ಸ್ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ನಟರಾಜ್ ಗೌಡ್ರೆ, ಇಡೀ ವಿಚಾರದಲ್ಲಿ ಇದು ಪ್ರಿಯಾಂಕ್ ಖರ್ಗೆ ಅವರ ಏಕಾಂಗಿ ಹೋರಾಟ ಆಗಿಬಿಟ್ಟಿದೆಯಾ? ಇದಕ್ಕೆ ಯಾಕೆ ಡಿ ಕೆ ಶಿವಕುಮಾರ್ ಅವರು, ಸಂಪುಟದ ಬೇರೆಯವರು, ಶಾಸಕರುಗಳು ಯಾಕೆ ಒಗ್ಗಟ್ಟಾಗಿ ಈ RSSಗೆ ಈ ಥರ ಮಾಡಿ ಸರಿಯಾಗಿದೆ, ನಾವೆಲ್ಲ ಹೋರಾಟೋಣ ಯಾಕೆ ಹೇಳ್ತಿಲ್ಲ? ಪ್ರಿಯಾಂಕ್ ಖರ್ಗೆ ಮತ್ತು RSS ಫೈಟ್ ಮಾಡ್ಕೊಳ್ಳಿ, ಚಿತ್ತಾಪುರದಿಂದ ಬಿಟ್ಟಿದ್ದಾರೆ. ಸಚಿವ ಸಂಪುಟದಲ್ಲೇ ಚರ್ಚೆ ಆಯ್ತಲ್ಲ. ಖಾಸಗಿ ಎಲ್ಲಾ ಸಂಸ್ಥೆಗಳಿಂದ ಡಿಸೈಡ್ ಆಗೋದು ಬೇರೆ. ಇಲ್ಲ ಅವ್ರು ಚಿತ್ತಾಪುರಕ್ಕೆ RSS ಬರಬೇಕು ಅಂತ ಬಂದಾಗ ಅದು ಪ್ರಿಯಾಂಕ್ ಖರ್ಗೆಗೆ ಮಾತ್ರ ಅಂತಲ್ವಾ? ಅದು ಇಲ್ಲ, ಹೆಚ್ಚಾಗಿ ಈಗ ಪರ್ಟಿಕ್ಯುಲರ್ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. RSS ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಟಾರ್ಗೆಟ್ ಮಾಡಿದೆ. ಇದು ಮುಂಚೆನೇ ಗೊತ್ತಿರೋಂಥದ್ದೇ. ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಅದನ್ನು ಆಯ್ಕೆ ಮಾಡ್ಕೊಂಡಿದೆ. ಅದಕ್ಕೆ ನೋಡಿ, ಕಾಂಗ್ರೆಸ್ ಪಕ್ಷವಾಗಿ ಯಾವ್ದು ಮೊದಲು ಅಂತ ಇಲ್ಲಿ ಅಲ್ಲಿ ಪಥಸಂಚಲನ ಫಿಕ್ಸ್ ಆಗಿದ್ದು ಮೊದಲ, ಈ ತರ ನಾವು ಅನುಮತಿ ತಗೋಬೇಕು ಅಂತ ಅವ್ರು ಹೇಳಿದ್ದು ಮೊದಲ ಅಂತ ಯಾವ್ದು ಚಿತ್ತಾಪುರ ಯಾವ್ದು ಮೊದಲಾಗಿದ್ದು? ನೋಡಿ, ಅದು ಯಾವ್ದು ಮೊದಲು ಯಾವ್ದು ಕೊನೆಗೆ ಅನ್ನೋದಕ್ಕಿಂತ ಸ್ಪಷ್ಟವಾಗಿ RSSನ ನೀತಿಗಳು ಸಮಾಜಕ್ಕೆ ಮಾರಕ, ನಂಬರ್ 1. ನಂಬರ್ 2, ಚಿತ್ತಾಪುರವನ್ನೇ ಉದ್ದೇಶಪೂರ್ವಕವಾಗಿ ಆಯ್ಕೆ ಮಾಡ್ಕೊಳ್ಳೋದು. ಯಾಕಂದರೆ ಇವರು RSS ವಿರುದ್ಧವಾಗಿ ಮಾತಾಡ್ತಾರೆ, ಸಮಾನತೆಯ ಪರವಾಗಿ ಮಾತಾಡ್ತಾರೆ, ಸಂವಿಧಾನದ ಪರವಾಗಿ ಮಾತಾಡ್ತಾರೆ. ಸೊ ಹಾಗಾಗಿ ಅವರನ್ನು ಟಾರ್ಗೆಟ್ ಮಾಡಬೇಕು ಅನ್ನೋದು ಇದು RSS ಮುಂಚೆನೇ ಮಾಡ್ಕೊಂಡ್ಬಂದಿರೋ ಅಜೆಂಡಾನೇ ಇದು. ಸೊ ಇವತ್ತು ಕೂಡ RSS ಅಜೆಂಡಾ ಮಾಡಿಕೊಂಡು ಅವ್ರನ್ನ ಟಾರ್ಗೆಟ್ ಮಾಡಿದೆ. RSS ತಾನು ಬಲಿಷ್ಠ ಆಗಿ ಬೆಳೆದು ಏನು ಕೆಲಸ ಮಾಡಿದೆ? ಕೇವಲ BJPಗೆ ಚುನಾವಣಾ ಪ್ರಚಾರ ಮಾಡಿದೆ, BJPಗೆ ಕೆಲವು ನಾಯಕರನ್ನು ತಯಾರು ಮಾಡಿಕೊಟ್ಟಿದೆ, BJPಯ ಅಕ್ರಮದಲ್ಲಿ ಭಾಗಿಯಾಗಿದೆ, BJPಯ ಅವ್ಯವಹಾರನ ಭ್ರಷ್ಟಾಚಾರವನ್ನು ಕಣ್ಣಲ್ಲಿ ನೋಡಿದೆ. ಅಷ್ಟು ಬಿಟ್ಟರೆ RSS ಇಂದೇನು ಕೊಡುಗೆ ಇಲ್ಲ. ABVP ಇದು ಈ ಕಡೆ ಸೇವಾ ದಳ, ನಿಮ್ಮ NSU ಇವೆಲ್ಲ ಏನು ಮಾಡ್ತಾ ಇವೆ? ಇವೆಲ್ಲ ಪೊಲಿಟಿಕಲ್ ಔಟ್ಫಿಟ್ ರೆಡಿ ಮಾಡಿದೆ. ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೇಳ್ಕೊಂಡಿದ್ದೀವಿ. ನಾವು ನಮ್ದು ಸೇವಾದಳ ಕಾಂಗ್ರೆಸ್ ಪಕ್ಷದ ಹೇಳ್ಕೊತೀವಿ. ನೀವು ಹೇಳಿ, ನಾವು ಬರೀ BJPಗೆ ತಯಾರು ಮಾಡಕ್ಕೆ ಇರೋದು ಅಂತ ನೀವು ಕಟು ಶಬ್ದಗಳು ಅಲ್ಲಗಳಿದ್ರೆ ನಮಗೂ RSS ಸಂಬಂಧ ಇಲ್ಲ ಅಂತ ಯಾವ BJP ನಾಯಕರು ಹೇಳಿದ್ದಾರೆ? RSS ಹೇಳ್ಕೋಬೇಕು. ನಾನು ರಾಜಕೀಯ ಪಕ್ಷ, ನಾನು ರಾಜಕೀಯ ಪಕ್ಷ, ನನ್ನ ಉದ್ದೇಶ ಸೇವಾದಳಕ್ಕೆ ಒಂದು ನ್ಯಾಯ, ಸಂಘಕ್ಕೆ ಒಂದು ನ್ಯಾಯ ಮಾತಾಡ್ತೀರಾ ನೀವು? ನಮ್ಮ ಸೇವಾದಳ, ನಾನು ಹೇಳ್ತೀನಲ್ಲ, ಸೇವಾದಳ ರಾಜಕೀಯ ಪಕ್ಷ, ಕಾಂಗ್ರೆಸ್ ಪಕ್ಷದ ಒಂದು ಅಂಗಸಂಸ್ಥೆ. ಅದು ಇಲ್ಲಿ ದೇಶ ಪ್ರೇಮಿಗಳು ರೆಡಿ ಮಾಡ್ತಾ ಇದ್ದಾರೆ, ನೀವು ಇಲ್ಲಿ MLAಗಳನ್ನ ರೆಡಿ ಮಾಡ್ತಾ ಇಲ್ಲ. ನಾವು ಅದನ್ನೇ ಮಾಡ್ತಾ ಇರೋದು, ನಾವು ಒಪ್ಕೋತೀವಲ್ಲ. MLAಗಳ ಕಾರ್ಖಾನೆ ಅಲ್ಲ ಅದು. ನೀವು ಹೇಳ್ಬೇಕು, ನೀನು RSS ನೀವು ಇದನ್ನೇ ಹೇಳ್ಬೇಕು. ಈಗ ನೀವು, ನಾನು ಒಪ್ಕೋತೀನಿ, ನಮ್ಮ ಸೇವಾದಳ ಇರೋದೇ ಅದಕ್ಕೋಸ್ಕರ. ನೀವು RSS ಒಪ್ಕೊಳ್ಳಿ, ನಾವು ಚುನಾವಣೆಗೋಸ್ಕರನೇ, ನಾವು BJPಗೋಸ್ಕರನೇ. ಮಾಡ್ಕೊಂಡಿಲ್ಲ ಸ್ವಾಮಿ, ಅವ್ರದೊಂದು ಸಿದ್ಧಾಂತ, ಅವ್ರದೊಂದು ಯೋಜನೆ ಸ್ವಾಮಿ. ಅದನ್ನ ಕ್ವಶನ್ ಮಾಡಿ ನಟರಾಜ್ ಗೌಡ್ರು ಯಾರು? ಅವ್ರದೊಂದು ಪಾಲಿಸಿ ಅಪ್ಪ, ಹೋಗ್ತಿದ್ದಾರೆ ಅವರು. ಹಂಗಿದ್ರೆ ರಾಜಕೀಯ ಪಕ್ಷ ನೀವು ಒಪ್ಕೋತಿರ್ತಾನೆ, ರಾಜಕೀಯ ಸಂಘಟನೆ ಒಪ್ಕೋತಿರ್ತಾನೆ. ಶಾಲಾ ಮಕ್ಕಳನ್ನ ಯಾಕೆ ದುರುಪಯೋಗ ಮಾಡ್ಕೊಂತೀರ ನೀವು? ಶಾಲಾ ಮಕ್ಕಳನ್ನ ಯಾವುದೇ ಕಾರಣಕ್ಕಾಗಿ ರಾಜಕೀಯ ದುರುಪಯೋಗ ಮಾಡ್ಕೊಳಂಗಿಲ್ಲ. ನೀವು ಹೇಳೋದು, ನೀವು ದೇಶಭಕ್ತಿ, ಸಾಂಸ್ಕೃತಿಕ ಕತೆ ಕಾದಂಬರಿ ಹೇಳ್ಬಿಟ್ಟು ನೀವು ಅವ್ರನ್ನ ದುರುಪಯೋಗ ಮಾಡಿಕೊಂಡು ಮಕ್ಕಳಲ್ಲಿ ಇನ್ನೊಂದು ಪಕ್ಷದ ವಿರುದ್ಧ, ಇನ್ನೊಂದು ಸಿದ್ಧಾಂತದ ವಿರುದ್ಧ ದ್ವೇಷವನ್ನು ಬಿತ್ತಿ ನೀವು ನಿಮ್ಮ ಅಜೆಂಡಾವನ್ನ ನಿಮ್ಮ ಪಕ್ಷಕ್ಕೆ, BJP ಪಕ್ಷಕ್ಕೆ ಮಕ್ಕಳಿಂದಲೇ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಬಿಂಬಿಸುವಂಥದ್ದು. ಇವತ್ತಲ್ಲ ರೀ, ಒಂದು ಕಾನೂನು ನಿಯಮಗಳಿದ್ದಾವೆ. ಸರ್ಕಾರಿ ಕೆಲಸ ಮಾಡುವಂಥವನು ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ತೊಡಗಿಸೋಂಗಿಲ್ಲ ಅಂತಿದೆ. ಇವಾಗ ನೀವು RSS ಹೆಂಗೆ ಬರ್ತಾರೆ? ಅವನು ಸರ್ಕಾರಿ ಕೆಲಸಗಾರ ಅಂತಂದ್ರೆ ಕಳೆದ BJP ಸರ್ಕಾರದ ಅವಧಿ ಮಾತಾಡ್ಬಿಡ್ತೀನಿ ಕೊಡ್ರಿ. BJP ಸರ್ಕಾರದ ಅವಧಿಯಲ್ಲಿ ಯಡಿಯೂರಪ್ಪನವ್ರ ಪೀರಿಯಡು, ಅವಾಗೂ ಎಲ್ಲ ಇತ್ತು, ಅತಿವೃಷ್ಟಿ, ಬರ, ಇಂಥ ಸಮಸ್ಯೆಗಳೆಲ್ಲ ಇದ್ದ ಕಾಲದಲ್ಲಿಯೂ ಕೂಡ ಒಂದು ಹಂತಕ್ಕೆ ನಡ್ಕೊಂಡು ಹೋಗ್ತಾ ಇತ್ತು. ಯಾವಾಗ ಈ ಬಸವರಾಜ ಬೊಮ್ಮಾಯಿ ಅವರು CM ಆದರೂ ಹೆಚ್ಚು ಕಡಿಮೆ ಆ ಒಂದು ಅವಧಿಯಲ್ಲಿ ಅಲ್ಲಿ ಮೈತ್ರಿನೂ ಇತ್ತು, ಆಮೇಲೆ ಇವ್ರು ಬಂದಿದ್ದು ಆಯಿತು. ಒಂದು 2-2.5 ವರ್ಷ ಕಳೆದ ಮೇಲೆ ಆ ಸರ್ಕಾರ ಯಾಕೆ ಜನರಿಂದ ತೀವ್ರವಾಗಿ ತಿರಸ್ಕರಿಸಲ್ಪಡ್ತು ಅಂತ ಹೇಳಿದ್ರೆ ಅದು ಧರ್ಮಕ್ಕಿಳಿತು. ಯಾವುದೋ ಶಾಲುಗಿಳಿತು, ಬುರ್ಖಾಗಿಳಿತು, ಹಿಜಾಬ್ಗಿಳಿತು, ಮಾಂಸ ತಿನ್ನೋದಕ್ಕಿಳಿತು, ದೇವಸ್ಥಾನಗಳ ಬಳಿ ರಥೋತ್ಸವದ ನಿಷೇಧಕ್ಕಿಳಿತು. ತೀರಾ ಮನುಷ್ಯನ ಖಾಸಗಿ ವಿಚಾರಗಳಿಗೆ ತುಂಬ ಇಂಟರ್ವ್ಯೂನ್ ಆಯ್ತು ಅದು ನಿಜ BJP ಸರ್ಕಾರ. ಏನು ಮಾಡಿದ್ರು ಜನ? ಸಾರಾ ಸಗಟಾಗಿ ನಿನ್ನ ಬೆಳಗ್ಗೆ ಎದ್ರೆ ನಿಂದು ಹಿಜಾಬು ಹಲಾಲು, ನಿಂದು ಊಟ ತಿಂಡಿ, ರಥೋತ್ಸವ, ಸಾಬ್ರು, ಹಿಂದೂಗಳು ಯಾವ ಮಾಂಸ ತಿನ್ನಬೇಕು, ಹಲಾಲ್ ತಿನ್ಬೇಕಾ, ಇನ್ನೊಂದು ಏನು ಕಟ್ಟೋದು, ಜಟ್ಕಾ ಕಟ್ಟು, ಇದೆಲ್ಲ ಮಾತಾಡ್ಕೊಂಡು ಬಂದ್ಬಿಟ್ರಲ್ಲ ಗೌಡ್ರೆ. ಏನು ಮಾಡಿದ್ರು ಜನ? ಸಾರಾ ಸಗಟಾಗಿ ಚುನಾವಣೆಯಲ್ಲಿ ಎಂತ ಏಟ್ ಕೊಟ್ಟರು ಅಂದರೆ BJP ಬಹುಶಃ ಇವತ್ತಿಗೂ ಹೇಳೋಕ್ಕಾಗಿಲ್ಲ ಅವ್ರಿಗೆ ಇವತ್ತಿಗೂ. ಸೊ ನೀವು ಈ ನಿಮ್ಮ ಗ್ಯಾರಂಟಿ ಯೋಜನೆಗಳು ಇನ್ನೊಂದು ಮತ್ತೊಂದರಲ್ಲಿ ಬರ್ತಾ ಇದ್ದೀರಿ, ತೀರಾ ನಿಮ್ಮ ವಿರುದ್ಧದ ಅಭಿಪ್ರಾಯಗಳೇನು ಇದ್ದಂತೆ ನನಗೆ ಕಾಣಿಸ್ತಾ ಇಲ್ಲ. ತೀರಾ ಏನೋ ಯಾವುದೋ ವಿಚಾರ, ಅಭಿವೃದ್ಧಿ ಮಾಡ್ತಾ ಇಲ್ಲ, ಅಭಿವೃದ್ಧಿಗೆ ಹಣ ಇಲ್ಲ, ರಸ್ತೆ ಗುಂಡಿಗೆ ಬಿತ್ತು, ಐ ಎಕ್ಸೆಪ್ಟ್, ಇತ್ತೀಚೆಗೆ ಕಾಂಟ್ರಾಕ್ಟರ್ಸು ನಿಮ್ಮ ವಿರುದ್ಧ ಸಿಡಿದಿದ್ದ, ಇದೊಂದು ಈ ಥರದ ವಿಷಯಗಳು ಬಿಟ್ಟುಬಿಟ್ರೆ
ತುಂಬ ಜೆನ್ಯೂನ್ ಎನ್ನುವಂತಹ ವಿಷಯಗಳು ನಿಮ್ಮ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇಲ್ಲ. ಇದರ ಮಧ್ಯೆ ನೀವು ಇದಕ್ಕೆ BJP ಅವತ್ತೇನು ಮಾಡಿತ್ತೋ ಮತ್ತೆ ಧರ್ಮಕ್ಕೆ ಬರೋದು, ಮತ್ತೆ ಜಾತಿ ಗಣತಿ ಮಾಡಿಸ್ತೀನಿ ಅನ್ನೋದು, ಮತ್ತೆ ಮನ ಸ್ಟಿಕ್ಕರ್ ಅಂಟಿಸ್ತೀನಿ ಅನ್ನೋದು, ಇದು ಹೋಗ್ತಾ ಹೋಗ್ತಾ ನೀವು ಅವರಂತೆ ಆಗ್ತಿದ್ದೀರಾ ಅಂತ. ನೋಡಿ, ಜಾತಿ ಗಣತಿ ಅನ್ನೋದು ಸಾಮಾಜಿಕ ನ್ಯಾಯಕ್ಕೋಸ್ಕರ ಈ ಸಮಯದ ಅಗತ್ಯ. ಓಕೆ, ಅದೇನು ಜಾತಿ ಗಣತಿ ನಾವು ಮಾಡ್ತಾ ಇಲ್ಲ, ನಾವು ಸಮೀಕ್ಷೆ ಮಾತ್ರ ಮಾಡಕ್ಕೆ ಸಾಧ್ಯ ಆಗ್ತದೆ. ಆ ಸಮೀಕ್ಷೆ ಕೂಡ ಈ ಸರ್ಕಾರದ ಜವಾಬ್ದಾರಿ, ಹೊಣೆಗಾರಿಕೆ ಮತ್ತೆ ಅಗತ್ಯ ಸಾಮಾಜಿಕ ನ್ಯಾಯ, ಸಮಾಜ ನಿರ್ಮಾಣ ಮಾಡಲಿಕ್ಕೆ ಇದರ ಮನೆ ಮೇಲೆ ಹಣೆ ಮೇಲೆ ಜಾತಿ ಸ್ಟಿಕ್ಕರ್ ಅಂಟಿಸ್ಬೇಕು ನೀವು, ಹಣೆ ಮೇಲೆ ಮನೆ ಮೇಲೆ ಅಂಟಿಸ್ಬಿಡ್ಬೇಕು ಅರ್ಜೆಂಟಲ್ಲಿ, ಆಲ್ರೆಡಿ ಇದೆ, ಅರ್ಜೆಂಟಲ್ಲಿ ಅಂಟಿಸ್ಬಿಡ್ಬೇಕು ನೀವು ಸ್ಟಿಕ್ಕರ್ನ. ಈಗ ಇದಕ್ಕೆ ತಡ ಯಾಕಾಯಿತು, ಇನ್ನೂ ಮುಂದಕ್ಕೆ ಮಾಡಬೇಕಾಗಿತ್ತು, ಹಿಂದೆ ಮಾಡಬೇಕಾಗಿತ್ತು, ಇವೆಲ್ಲ ಚರ್ಚೆಗೆ ಬರುವಂಥ ವಿಷಯ. ಆದರೆ ಈ ಕರ್ನಾಟಕ ರಾಜ್ಯ ಸರ್ಕಾರ ಇದೊಂದು ಮಹೋನ್ನತವಾದ ಕೆಲಸವನ್ನ, ಅದ್ಭುತವಾದ ಐತಿಹಾಸಿಕ ಕೆಲಸ ಮಾಡ್ತಾ ಇದೆ. ಈ ಸಮೀಕ್ಷೆಯಿಂದ ಇಡೀ ದೇಶಕ್ಕೆ ಒಂದು 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 ಮಾಡೆಲ್, ಕರ್ನಾಟಕ ಮಾದರಿ. ಎಲ್ಲರೂ ಕೂಡ ಇದನ್ನ ಅಡಾಪ್ಟ್ ಮಾಡ್ಕೋಬೇಕು. ನಿಮಗೆ ಮಹೋನ್ನತ ಸ್ವಾಮಿ, ನಿಮ್ಮ ಪಾರ್ಟಿಗೆ ಮಹೋನ್ನತ ಇದು. ಕೆಲವೇ ಎಲ್ಲರೂ ಅದು ಹೇಳ್ತಿಲ್ವಲ್ಲ. ಈಗ ಜೋಶಿ, ನಮ್ಮ ಸೂರ್ಯ, ತೇಜ್ ಸೂರ್ಯ, ಸುಧಾಮೂರ್ತಿ, ನಾರಾಯಣ ಮೂರ್ತಿ, ಇಂಥವ್ರಿಗೆ ನಾಗಪುರದ ಬ್ಲೆಸ್ಸಿಂಗ್ಸ್ ಇರೋರಿಗೆ, ನಾಗಪುರದ ಅಜೆಂಡಾ ಅವ್ರಿಗೆ ಆಸಕ್ತಿ ಇಲ್ಲ. ನಿಮ್ಮನ್ನು ವಿರೋಧ ಮಾಡಿದ್ರೆ ಎಲ್ಲ ನಾಗ್ಪುರನೇ ಅವರು. ಇಲ್ಲ, ನೇರವಾಗಿ ಅವ್ರು ಕಾಂಗ್ರೆಸ್ ಅಪೋಸ್ ಯಾರು ಮಾಡಿದ್ರು ಇಲ್ಲ, ಅವ್ರು ಕೇರ್ ಆಫ್ ನಾಗ್ಪುರ ಅಲ್ಲ, ಕೇರ್ ಆಫ್ ನಾಗ್ಪುರನ ಕಾಂಗ್ರೆಸ್ ಯಾರು ಅಪೋಸ್ ಮಾಡಿದ್ರು ಕೇರ್ ಆಫ್ ನಾಗ್ಪುರ. 90% ಅಪೋಸ್ ಮಾಡೋರು ಬಿಜೆಪಿಲು ಹಂಗೇನೆ. ಆ ದೇಶದಲ್ಲಿ ಆ ನಾಯಕಂದು ಯಾವುದೋ ನೀತಿ ನಿಯಮವನ್ನ ಖಂಡಿಸಿದ್ರೆ ಟೀಕೆ ಮಾಡಿದ್ರೆ ಸಾಕು, ದೇಶ ವಿರೋಧಿ, ಅವರು ವಿರೋಧಿ, ಇಮಿಡಿಯೇಟ್ ನೀವು ಹಂಗೇನಾ? ಈಗ ಯಾರ ನಿಮ್ ಪ್ರಶ್ನೆ ಕೇಳಿಬಿಟ್ರೆ ಕೇರ್ ಆಫ್ ನಾಗ್ಪುರ ಅವರು. ಇಲ್ಲ, ಈಗ ರಮಕಾಂತ್ ಅವರು ಹಂಗೆ ರೀ, ಆ ಬಿಜೆಪಿ ಅವರು ಆಡೋದು ಹಂಗೇನೆ. ಅವ್ರು ಏನಾನ ಒಂದು ಕ್ವಶನ್ ಕೇಳಿಬಿಡಿ ನಿಮ್ಗೆ, ನಾಯಕನ ತೀರ್ಮಾನವೋ ಆಡಳಿತವೋ ಒಂದು ಕ್ವಶನ್ ಕೇಳಿದ ತಕ್ಷಣ ಇವನು ದೇಶ ವಿರೋಧಿ, ಇವನು ರಾಷ್ಟ್ರ ವಿರೋಧಿ, ಇವನು ಬಿಜೆಪಿ ವಿರೋಧಿ, ಇದೆಲ್ಲ ಒಂದು ಲೇಬಲ್ ಫ್ಯಾಕ್ಟರಿ ಇಟ್ಕೊಂಡ್ಬಿಟ್ಟಿದ್ದಾರೆ. ರಮಕಾಂತ್ ಏನ್ ಗೊತ್ತಾ, ಕಾಯಿಲೆ ವ್ಯಾಧಿ ಇದು. ಪ್ರಹ್ಲಾದ್ ಜೋಶಿ RSS ನಾಗಪುರದ ಸೈನಿಕ, ತೇಜ್ ಸೂರ್ಯ ನಾಗಪುರದ ಸೈನಿಕ, ಸುಧಾಮೂರ್ತಿಯವರು ಈಗ ಬಿಜೆಪಿ ಸಂಸದೆ ಮಾಡಿದ್ದಾರೆ, ಅವ್ರನ್ನ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ರಾಜ್ಯಸಭೆ ಮಾಡಿದ್ದಾರೆ. ಸೊ ಹಾಗಾಗಿ ಅವರ ಪರ ಋಣಿ ಓಕೆ ಆಯ್ತಾ. ಇವ್ರು ಬಿಟ್ರೆ, ಪ್ಯಾಟರ್ನ್ ಬಿಟ್ರೆ 90% ಆಫ್ ದಿ ಕರ್ನಾಟಕ ಕನ್ನಡಿಗಾಸ್ ಓಕೆ ಇದನ್ನು ಸ್ವಾಗತ ಮಾಡಿದ್ದಾರೆ ಮತ್ತು ಇದಕ್ಕೆ ಗೌರವ ಮಾನ್ಯತೆ ಕೊಡ್ತಾ ಇದ್ದಾರೆ. ಒಂದು ಭಾಗ. ಎರಡನೇ ಭಾಗ, ನಾವು ಪ್ರಿಯಾಂಕ್ ಖರ್ಗೆ ವಿಷಯಕ್ಕೆ ಬಂದಾಗ ನೋಡಿ, ಅಲ್ಲಿ RSS ವಿರುದ್ಧವಾಗಿ ಏನು, ಅಥವಾ ಸಂಘಟನೆಗಳು, ಎಲ್ಲ ಸಂಘಟನೆಗಳ ವಿರುದ್ಧವಾಗಿ ಏನು ಕ್ಯಾಬಿನೆಟ್ ಚರ್ಚೆ ಆಗಿ ಒಂದು ಆಯಿತು, ಇದಕ್ಕೊಂದು ನಿರ್ಬಂಧವನ್ನು ಹಾಕಬೇಕು. ಯಾವುದನ್ನು ನಾವೇನು ಬ್ಯಾನ್ ಅಂತೂ ಮಾಡೋಕ್ಕಾಗಲ್ಲ, ಅದೆಲ್ಲ ಕೇಂದ್ರ ಸರ್ಕಾರ ಮಾಡಬೇಕಾದ್ರೆ, ಬ್ಯಾನ್ ಮಾಡೋದಾದ್ರೆ, ಯಾವುದೋ ಸಂಘಟನೆಗಳು ಬ್ಯಾನ್ ಮಾಡೋದಾದ್ರೆ ನಿರ್ಬಂಧವನ್ನು ಹಾಕಬೇಕು. ನಿರ್ಬಂಧ ಏನು? ಸರ್ಕಾರಿ ಜಾಗಗಳಲ್ಲಿ ದುರುಪಯೋಗ ಆಗಬಾರದು, ಬೇರೆ ಯಾವುದೇ ರೀತಿಯ ಕಾರ್ಯಕ್ರಮಗಳಾದರೂ ಅನುಮತಿಗಳು ತಗೋಬೇಕು. ಇಂಥವೆಲ್ಲ ಅದು ಇರೋ ಕಾನೂನನ್ನು ಮತ್ತೆ ಅದನ್ನು ನಾವು ಹೇಳ್ಬೇಕಾದ ಸಮಯ ಬಂದಿದೆ, ಅದನ್ನು ಹೇಳ್ತಾ ಇದ್ದಾರೆ. ಆದರೆ ನೀವು ನವೆಂಬರ್ 2ನೇ ತಾರೀಕಿಗೆ RSS ಪಥಸಂಚಲನ ಮಾಡುತ್ತೆ ಅಂದ್ಕೊಳ್ಳಿ. ನವೆಂಬರ್ ಅಂದರೆ ವಿಶೇಷ, ಕರ್ನಾಟಕಕ್ಕೆ ಕನ್ನಡ ರಾಜ್ಯೋತ್ಸವ ವಿಶೇಷ. ಕನ್ನಡದ ಇತಿಹಾಸ, ಪರಂಪರೆ, ಸಾಂಸ್ಕೃತಿಕ ನೆಲೆಗಟ್ಟು, ಭಾಷೆ, ನಮ್ಮ ಅದನ್ನು ಒಂದು ಗೌರವ ಸಂಕೇತ. ಅವತ್ತು RSS ಎಲ್ಲ ಕನ್ನಡ ಧ್ವಜವನ್ನು ಹಿಡ್ಕೊಂಡು ಮೆರವಣಿಗೆ ಮಾಡ್ತಾರಾ? RSS ನೀವು BJP ಪಕ್ಷದ ಮಾತೃಪಕ್ಷ ಅಂತ ಅನ್ಕೊಂಬೇಡ, ಅದು ಒಂದು ಪಕ್ಷ, ರಾಜಕೀಯ ಪಕ್ಷನೇ RSS ಪಕ್ಷ ಅನ್ನೋದು. ಅವರವತ್ತು ಕನ್ನಡ ಧ್ವಜವನ್ನು ಹಿಡ್ಕೊಂಡು ಕನ್ನಡದ ಪರವಾಗಿ, ಕನ್ನಡಿಗರ ಪರವಾಗಿ ಪಥಸಂಚಲನ ಮಾತಾಡ್ತಾರಾ? ಭುವನೇಶ್ವರಿಗೆ ಜೈಕಾರ ಕೂತ್ಕೊಂಡು ಕುವೆಂಪು, ಬಸವಣ್ಣ ಇವರು ನೆನೆಸ್ಕೊಂತಾರೆ, ಕನಕದಾಸರು, ಪುರಂದಾಸರು ಸಂಘಟನೆ ಒಂದು ಧ್ವಜ ಇಟ್ಕೊಂಡ್ಬಿಟ್ರೆ ದೇಶಕ್ಕೆ ಅವಮಾನ ಮಾಡ್ತೀರಿ ಅಂತ ಅಲ್ವಲ್ಲ? ಅವ್ರಿಗೆ ಸಂಘಟನೆ, ಖಾಸಗಿ ಸಂಘಟನೆ ನಾವ್ ಯಾಕೆ ಇದನ್ನ ಹೇಳ್ದೆ ಅಂದ್ರೆ, RSS ಭಗವಧ್ವಜ ಬಿಟ್ಟು ಪ್ರತಿ ಸ್ಕೂಲ್ ಒಂದೊಂದು ಯೂನಿಫಾರ್ಮ್ ಇದೆ ಸ್ವಾಮಿ. RSS ಯಾವ್ದೋ ಈ ಯೂನಿಫಾರ್ಮ್ ಹಾಕೊಂಡ ತಕ್ಷಣ ಕೇಸರಿ ಬಿಳಿ ಹಸಿರು ಇಲ್ಲ ಯೂನಿಫಾರ್ಮ್ ಅಲ್ಲಿ, ಹಂಗಾರೆ ಒಂದ್ ದೇಶಕ್ಕೆ ಏನು ವಿರೋಧ ಮಾಡಿ ಹಂಗೆ ಟ್ರೀಟ್ ಮಾಡ್ಬೇಕಾ ನೀವು ಅವ್ರನ್ನ? RSS ವೈವಿಧ್ಯತೆಯನ್ನು ಒಪ್ಪಲ್ಲ, ವಿವಿಧತೆಯನ್ನು ಒಪ್ಪಲ್ಲ. ಇಲ್ಲ, ಸೈದ್ಧಾಂತಿಕವಾಗಿ ಫೇಸ್ ಮಾಡ್ರಿ. ಈ ದೇಶ ಈ ಮೂಲಕ ನಿಮಗೂ ನಮ್ಗೆ ಗೊತ್ತಿರೋದೇನು, ಈ ದೇಶ ಬಹುಭಾಷೆ ಸೈದ್ಧಾಂತಿಕವಾಗಿ ಹೋರಾಡಿ ಅವರು ಲಾಠಿ ಬಿಡಲ್ಲ, ಪಥಸಂಚಲನಕ್ಕೆ ಬಿಡಲ್ಲ, ಪಾರ್ಕ್ ಬರಕ್ ಬಿಡಲ್ಲ, ನಾನು ಅವ್ರಿಗೆ ಬರಕ್ ಬಿಡಲ್ಲ. ಇದು ಸೈದ್ಧಾಂತಿಕ ಸಂಘರ್ಷದಲ್ಲಿ ಗೆಲ್ಲುವಂತಾಗತ್ತೆ. ನಿಮ್ದು ಪವರ್ ಇದೆ, 2.5 ವರ್ಷ ಮಾಡ್ತಾರಪ್ಪ, 2 ವರ್ಷ ಮುಗಿದ ಮೇಲೆ ನೋಡಿ, ಇದು ಸೈದ್ಧಾಂತಿಕ ಹೋರಾಟ ಇದೆಯಲ್ಲ, ರಾಜಕೀಯ ಹೋರಾಟ ಮಾಡಿ ಸರ್ಕಾರ ಅಲ್ಲಿ ಸರ್ಕಾರದಲ್ಲಿ ಹೋರಾಟಗಳು, ನಿರಂತರ ಹೋರಾಟಗಳು ಇರಬೇಕಾಗ್ತದೆ. ನಾನು ನಿಮ್ಗೆ ಏನ್ ಹೇಳ್ತಾ ಇದೆ ಅಂದ್ರೆ, RSS ಒಂದು ದೊಡ್ಡ ಸಂಘಟನೆ, ಜಾಸ್ತಿ ಮೆಂಬರ್ಸ್ ಇದ್ದಾರೆ, 100 ವರ್ಷ ಇದೆ, ಅವರು ಡ್ರಿಲ್ ಹೋಗ್ತಾ ಇದ್ದಾರೆ, NSS ಟ್ರೈನಿಂಗ್ ತಗೊಂಡು ಹೋದಂಗೆ ಚೆನ್ನಾಗಿರ್ತದೆ ಅದು. ಆದರೆ ವಿವಿಧತೆಗೆ ಅವ್ರು ಗೌರವ ಕೊಡ್ತಾರ? ಭಯ ಬಿದ್ದಿದ್ದೀರಿ? ಇಲ್ಲ, ಭಯ ತುಂಬಾ ಜನ ಇದ್ದಾರೆ, ಭಯ ಈ ಮೂಲಕ ಒಂದು ದಂಡ ಹಿಡ್ಕೊಂಡ್ಬಿಟ್ಟಿದ್ದೀರಿ ಇವಾಗ ನೀವು. ಇಲ್ಲ, ಏನಾಗುತ್ತೆ ಗೊತ್ತಾ, ತುಂಬಾ ಮೆಂಬರ್ಸ್ ಇದ್ರೆ ಭಯ ಯಾಕ್ರಿ ನಿಮ್ಗೆ? ನಾನು ನಿಮ್ಗೆ ಏನ್ ಹೇಳ್ತೀನಿ ಗೊತ್ತಾ, ತುಂಬಾ ಜನ ಮೆಂಬರ್ಸ್ ಈ ದೇಶದ ದಡ್ರ ಸ್ವಾಮಿ, ಈ ದೇಶದ ಸೇರ್ಕೊಳ್ತಿರೋ ದಡ್ರು ಅಂತಾರ ನಿಮ್ಗೆ. ಅವ್ರಿಗೆ ಅಲ್ಲಿ ಸೇರ್ತಿರೋರಿಗೆ ಇವರು ಒಂದು ನೇರವಾದಂತ ಮೂಗಿನ ನೇರತಕ್ಕಂತ ಒಂದು ಸಿದ್ಧಾಂತವನ್ನು ಹೇಳ್ಕೊಡ್ತಾರೆ. ವಿವಿಧತೆಗೆ ಗೌರವ ಕೊಡ್ಸಲ್ಲ. ನೋಡಿ, ನಿಮ್ ಪಕ್ಷದಲ್ಲಿ ಸೇರಿದಾಗ ಪ್ರತಿಜ್ಞಾವಿದೆ,
ನಿಮ್ಮ ಪಾರ್ಟಿ ಸೇರ್ಕೊಂಡು ಮೆಂಬರ್ಶಿಪ್ ಅದು ಪ್ರತಿಜ್ಞಾ ವಿಧಿ ಏನು ನಿಮ್ದು? ಏನು ಹೇಳ್ಕೊಡ್ತೀರಾ ನೀವು ಪಾರ್ಟಿಲಿ? ರಾಷ್ಟ್ರಧ್ವಜ ಧ್ವಜ ಹಸ್ತಾಂತರ ಮಾಡ್ತೀರಿ ಸ್ವಾಮಿ. ಹೇಳ್ಕೊಡೋದೇನು? ಏನು ಇನ್ಸ್ಪಿರೇಷನ್ ಏನು? ನಮ್ದು ಏನ್ ಹೇಳ್ಕೊಡ್ತೀರಿ ಹೇಳಿ? ಈಗ ಅವ್ರೇನೋ ಬ್ರೈನ್ ವಾಶ್ ಮಾಡ್ತಿದ್ದಾರೆ, ನೀವೇನು ಬ್ರೈನ್ ವಾಶ್ ಮಾಡ್ತಿದ್ದೀರಿ? ನಾವು ಹೇಳ್ತೀವಿ ಗೊತ್ತಾ, ಸಂವಿಧಾನವೇ ಪರಮೋಚ್ಚ ಧರ್ಮ ಗ್ರಂಥ. Okay. ಇದರ ಆಶಯದಂತೆ ನಾವು ನಡಿಬೇಕು, ನಾವು ಇನ್ಕ್ಲೂಸಿವ್, ನಾವು Okay. ಎಲ್ಲರೂ ಸಮಾನರು, ಈ ತರ ಹೇಳ್ಕೊಡ್ತೀವಿ ನಾವು. Okay. ಆತ ಈ ದೇಶದ ಬುನಾದಿ. ಬಿಜೆಪಿಯಿಂದ ಇದೆಲ್ಲ ಅನುಸರಿಸ್ಕೊಂಡು ಬಂದು ನಿಮ್ ಪಾರ್ಟಿಗೆ ಬಂದ್ರೆ ಅವ್ರನ್ನೇನಂತ ಕರೀತೀರಾ? ನಿಮ್ ಪಾರ್ಟಿ ಇದೆಲ್ಲ ಹೇಳ್ಕೊಂಡು ಹೋಗಿ ಬಿಜೆಪಿಗೆ ಸೇರ್ಕೊಂಡು ಅವ್ರಿಗೇನಂತ ಕರಿತೀರಿ ನೀವು? ಈಗ ರಾಜಕೀಯ ಈ ಸ್ಥಾನ ಪಲಾಟ ಆಗುವಂಥದ್ದು, ಜನ ಪಕ್ಷಾಂತರ ಮಾಡೋದು, ಅದನ್ನ ಚರ್ಚೆ ಅದನ್ನ ಸೈದ್ಧಾಂತಿಕವಾಗಿ ಫೇಸ್ ಮಾಡಿ ನಾನು ಹೇಳ್ತಿರೋದು ಗೌಡ್ರೆ. ನನ್ನ ಕೈ ಲಾಠಿ ಇದೆ, ನಾನು ರೋಡಿಗೆ ಬರಬೇಡ, ಪಾರ್ಕಿಗೆ ಬರಬೇಡ, ಇದು ಮಾಡ್ತೀನಿ ಅಂದ್ರೆ ಆಗುತ್ತಾ? ಇದು ಅದಂಗೆ ಲಾಂಗ್ ಲಾಸ್ಟಿಂಗ್ ಇರುತ್ತಾ ಅಂತ ನಾನೊಂದು ನಿಮ್ಗೆ ಹೇಳ್ತಾ ಇದ್ದೀನಿ. RSS ಅನ್ನೋ ಒಂದು ಸಂಸ್ಥೆ ಇದೆಯಲ್ಲ, ಇನ್ಕ್ಲೂಸಿವ್ ತಗೋಬೇಕಿದೆ. ಅದು ಓಕೆ. ಕೇವಲ ಚಡ್ಡಿಯಿಂದ ಪ್ಯಾಂಟ್ ಬಂದಿದ ತಕ್ಷಣ ಏನೋ ಬದಲಾವಣೆ ಆಯ್ತು ಅಂತಲ್ಲ. ನಾನು ಎಕ್ಸ್ಕ್ಲೂಸಿವ್ ಅಂತ RSS ಎಲ್ಲೂ ಹೇಳೇ ಇಲ್ಲ. ನಾನು ಅದಕ್ಕೆ ಹೇಳ್ತಿಲ್ಲ, ಎಕ್ಸ್ಕ್ಲೂಸಿವ್ ಅಂತ ಅವ್ರು ಹೇಳಿಲ್ಲ. ಎಲ್ಲರೂ ಒಂದು ಅಂತಾರಪ್ಪ, ಅವ್ರು ಈ ದೇಶ ಇಲ್ಲ ಕೇಳಿಸ್ಕೊಳ್ಳಿ, ಈ ದೇಶ ಇದೆಯಲ್ಲ, ಬಹು ಭಾಷೆ, ಬಹು ಧರ್ಮ, ಬಹು ಪರಂಪರೆ, ಬಹು ಸಂಸ್ಕೃತಿಗಳ ದೇಶ. ಈ ದೇಶದಲ್ಲಿ ಒಂದೇ ಭಾಷೆ ಇರಬೇಕು, ಒಂದೇ ಧರ್ಮ ಇರಬೇಕು, ಒಂದೇ ರೀತಿಯಾದಂಥ ಆ ಥರ ಆಗಲ್ಲ ಈ ದೇಶದಲ್ಲಿ. ಈ RSS ವಿವಿಧತೆಯಲ್ಲಿ ಏಕತೆಯನ್ನ ಒಪ್ಪಲ್ಲ. ಇದು ಏಕತೆನೇ ಇರಬೇಕು, ಒಂದೇ ಇರಬೇಕು. ಸೈದ್ಧಾಂತಿಕವಾಗಿ ನಿಮ್ಗೆ ಅವ್ರಿಗಿರ್ತಕ್ಕಂಥ ಕ್ಲಾಶ್ ನೋಡಿ, ಇದು ಯಾವತ್ತೂ ಇದ್ದೇ ಇದೆ. ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ ಗೊತ್ತಾ, ನವೆಂಬರ್ 2 ಆಡಳಿತಾತ್ಮಕ ಯಾಕೆ ಮಾಡ್ತಾ ಇದ್ದೀರಿ ಗೌಡ್ರೆ? ಅಷ್ಟೇ ನನ್ನ ಕ್ವಶ್ಚನ್. ಕೇಳಿ, ಆ ವಿರೋಧ ಇಟ್ಕೊಳ್ಳಿ, ಎಲೆಕ್ಷನ್ ಫೈಟ್ ಮಾಡಿ, ನಿಮ್ ಸಿದ್ಧಾಂತ ನಿಮಗೆ, ಅವ್ರ ಸಿದ್ಧಾಂತ ಅವ್ರಿಗೆ, ಅವ್ರು ಏನೋ ಮಾಡ್ಕೊಂಡು ಹೋಗ್ಲಿ. ನೋಡಿ, ಈಗ ಆಡಳಿತದಲ್ಲಿ ನನ್ನ ಹತ್ರ ಪವರ್ ಇದೇನೋ ಒಂದು ಇಟ್ಕೊಂಡಿದ್ದೀನಿ, ಯಾಕೆ ಮಾಡ್ತಿದ್ದೀರಿ? ನೋಡಿ, ಈಗ ಇದೇ ಕರ್ನಾಟಕ ಸರ್ಕಾರ ಬಿಹಾರ ಚುನಾವಣೆ ಯಾರನ್ನ ಮೆಚ್ಚಿಸ್ತಾ ಇದ್ದೀರಾ? ಕೇಳಿ, ಬಿಹಾರ ರಮಾಕಾಂತ್ ಅವರು 2.5 ವರ್ಷ ಆಯ್ತು ಸರ್ಕಾರ ಬಂದು. 2.5 ವರ್ಷದಲ್ಲಿ RSS ಎಲ್ಲೂ ಬೈಠಕ್ಗಳು ಮಾಡಿಲ್ವಾ? ಎಲ್ಲೂ ಪಥಸಂಚಲನ ಮಾಡಿಲ್ವಾ? ಎಲ್ಲಿ ಅವರಿಂದ ತೊಂದರೆಗೊಳಗಾಗ್ತದೆ ಅನ್ಸುತ್ತೋ ಅಥವಾ ಸಾರ್ವಜನಿಕರಿಗೆ ಅಡಚಣೆ ಆಗುತ್ತೆ ಅನ್ಸುತ್ತೋ ಅಲ್ಲಿನ ಸ್ಥಳೀಯ ಆಡಳಿತ ತೀರ್ಮಾನ ಮಾಡ್ಕೊಳ್ಳಿಕ್ಕೆ ಸಂಪೂರ್ಣ ಅಧಿಕಾರ ಇದೆ. ನಾವಿಲ್ಲಿ ಸರ್ಕಾರದಿಂದ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ, ಇಲ್ಲಿ ಮುಖ್ಯಮಂತ್ರಿ ಕಚೇರಿಯಿಂದನೂ ಉಪಮುಖ್ಯಮಂತ್ರಿ ಕಚೇರಿಯಿಂದನೂ ಯಾರಿಗೂ ಅಲ್ಲಿ ನಿರ್ದೇಶನ ಕೊಡಬೇಕಾಗಿಲ್ಲ. ಅಲ್ಲಿನ ತಹಸೀಲ್ದಾರ್ ತೀರ್ಮಾನ ಮಾಡಿದ್ದಾರೆ, ಇಲ್ಲಿ ಪಥಸಂಚಲನಕ್ಕೆ ಅವಕಾಶ ಕೊಡೋದಿಲ್ಲ. ಯಾಕಂದ್ರೆ ಅವ್ರು ಕೋರ್ಟ್ ಹೇಳಿದ್ದಾರೆ, ಇನ್ನೊಂದ್ಸಲ ಅರ್ಜಿ ಹಾಕಿದಾಗ ಅನುಮತಿ ಕೊಡಿ, ನವೆಂಬರ್ 2 ತಾರೀಕು ಕೊಡಿ ಅಂತ ಹೇಳಿದೆ. ಸರ್, ಇವಾಗ ಏನು ಬಂದಿದೆ ಇಶ್ಯೂ? ಅಲ್ಲಿ ಭೀಮ್ ಆರ್ಮಿಯವರು ಪಥಸಂಚಲನ ಕೇಳ್ತಾ ಇದ್ದಾರೆ, ಅಲ್ಲಿ ದಲಿತ ಪ್ಯಾಂಥರ್ ಸಂಘಟನೆಯವರು ಪಥಸಂಚಲನ ಕೇಳ್ತಾ ಇದ್ದಾರೆ. ತೀರ್ಮಾನ ಮಾಡ್ತಾರೆ, ಯಾರು ಎಲ್ಲೆಲ್ಲಿ ಮಾಡ್ಕೊಳ್ಳಿ ಅಂತೇಳಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಗೌಡ್ರೆ. ಕರೆಕ್ಟ್. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಇದು ನಂಬೋ ಮಾತಾ? ಇದು ಅಗ್ರಿ. ನೀವು ಟೆಕ್ನಿಕಲಿ ಎಲ್ಲ ಹೇಳ್ತಾ ಇದ್ರಿ, ಅಗ್ರಿ. ಇದೇ ನಿಜವಾ? ಈ ಸಾಂದರ್ಭಿಕವಾಗಿ ಇದೇ ಮಾತು ನಿಜಾನ? ಹಿಂಗೆ ನಡೀತಿದ್ಯಾ ಅಲ್ಲಿ? ತಹಶೀಲ್ದಾರ್ಗೆ ಹಿಂಗೆ ಆಗ್ಬಿಟ್ರು, ಎಲ್ಲೂ ಯಾರಿಗೂ ಬರೆದಿರೋ ಪ್ರಾಬ್ಲಮ್ಮು. ಈಗ ಚಿತ್ತಾಪುರ ತಹಶೀಲ್ದಾರ್ಗೆ ಈ ದೊಂಬಿ ಎದ್ದು ಗಲಾಟೆ ಮಾಡಿ ಅದೆಲ್ಲ ಘಟನೆಗಳನ್ನ ಪರಿಗಣಿಸಿ. ಒಂದೇನು ಗೊತ್ತಾ ರಮಾಕಾಂತ್ ಅವರೇ, ಆ ಸ್ಥಳೀಯ ಮಟ್ಟದಲ್ಲಿ ತಹಸೀಲ್ದಾರ್ ಗೊತ್ತಿರುತ್ತೆ ಎಷ್ಟು 500 ಜನ 1000 ಜನ ಯಾರು ಸೇರ್ತಾರೆ, ಬೈಠಕ್ ಯಾರು ಸೇರ್ತಾರೆ, ಎಲ್ಲಿ ಪಥಸಂಚಲನ ಆಗುತ್ತೆ ಗೊತ್ತಿದೆ. ನೀವು ರಾಜ್ಯ ಮಟ್ಟದಿಂದ ಉದ್ದೇಶಪೂರ್ವಕವಾಗಿ ಬೇರೆ ಜನಗಳು ಸೇರಿಸ್ತಾ ಇದ್ದೀರಾ ಅಂದಾಗ ಒಬ್ಬ ತಹಸೀಲ್ದಾರ್ ಆಗಿ ಒಂದು 50,000 ಜನನ ಮೇಂಟೈನ್ ಮಾಡೋದು ಸ್ವಲ್ಪ ಚಿಕ್ಕ ವಿಷಯ ಅಲ್ಲ. ಅವರು ಅದಕ್ಕೆ ಏನು ಅನುಮತಿ ಕೊಡಬೇಕು, ಯಾವಾಗ ಅನುಮತಿ ಕೊಡಬೇಕು ಕೊಡ್ತಾರೆ. ನಾವು ಇಂಟರ್ಫಿಯರ್ ಮಾಡಿ ನಾವು ನೀವು ಈ ಥರ ಮಾಡಿ ಅಂತ ನಾವು ನಿರ್ದೇಶನ ಕೊಡ್ತೀವಿ. ವಿಧಾನಸೌಧದ ಮುಂದೆ ಆದಂಗೆ ಆಗಬಾರ್ದು, RCB ಬಂದಾಗ ಅಂತ ನೀವು ಹೇಳೋದು. ಗಲಭೆಗಳಾಗ್ಬಿಡಬಾರ್ದು. ಅನುಮತಿ ತಗೊಂಡ್ರೆ RSS ಪಥಸಂಚಲನ ಆಗೋದಿಲ್ವಾ? ಆಗಿಲ್ವಾ ಇಲ್ಲಿವರೆಗೂ? ಮುಂದೇನೂ ಆಗುತ್ತೆ. ಬಟ್ ನಾವೇನು ಹೇಳ್ತಾ ಇರೋದು, ಚರ್ಚೆ ಮುಂದುವರಿಸ್ತೀನಿ ಗೌಡ್ರೆ, ಚರ್ಚೆ ಮುಂದುವರಿಸ್ತೀನಿ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಶ್ರೀಕಾಂತ್ ಇದ್ದಾರೆ, RSS ಮುಖಂಡರು. ಶ್ರೀಕಾಂತ್, ಈಗ ಒಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, RSS ಚಿತ್ತಾಪುರದ ಮಟ್ಟಿಗೆ ಒಂದಷ್ಟು ಜನ ಸೇರಿಸ್ಕೊಂಡು ಏನೋ ಪಥಸಂಚಲನ ಮಾಡೋದು ಬೇರೆ, ಈ ಪ್ರಿಯಾಂಕ್ ಖರ್ಗೆ ಮೇಲೆ ಸೇಡು ತೀರಿಸಿಕೊಳ್ಳುವ ರೀತಿಯಲ್ಲಿ ಯಾವ್ಯಾವುದೋ ಊರಿಂದ 50,000 ಜನ ತಂದು ಸೇರಿಸ್ಬಿಟ್ರೆ ಅದು ಬೇರೆ ಪೊಲಿಟಿಕಲ್ ಔಟ್ಫಿಟ್ ಥರ ಕೆಲಸ ಮಾಡ್ತಾ ಇದೆ. ಆ ಕಾರಣಕ್ಕೆ ಅಲ್ಲಿನ ತಹಶೀಲ್ದಾರ್ಗೆ ಅನಿಸಿರ್ಬೋದು, ಪರ್ಮಿಷನ್ ಕೊಡದೇ ಇರಬಹುದು ಅಂತ ನಟರಾಜ್ ಗೌಡ್ರು ವಾದ. ಇಲ್ಲ ನೋಡಿ, ಆರಂಭದಲ್ಲಿ ಕೇಳಿದಂತ ಪಥಸಂಚಲನ ಅದು ಸ್ಥಳೀಯವಾದಂತಹ ಅಲ್ಲಿದ್ದೇ ಜನರು ಮಾಡುವಂತಹ ಪಥಸಂಚಲನ ಆಗಿತ್ತು. ಪ್ರತಿ ವರ್ಷ ಎಷ್ಟು ಸಂಖ್ಯೆ ಸೇರ್ತಾರೆ ಅಷ್ಟೇ ಸಂಖ್ಯೆಯಲ್ಲಿ ಸೇರ್ತಾ ಇದ್ರು. ಯಾವಾಗ ಪ್ರಿಯಾಂಕಾ ಖರ್ಗೆ ಒಂದು ಸಾಮಾಜಿಕ ಸಂಘಟನೆಯನ್ನ ರಾಜಕೀಯಕ್ಕೆ ಬಳಸ್ಕೊಂಡು ಅನಗತ್ಯವಾಗಿ ಇವತ್ತು ಈಗ ಗೌಡ್ರು ಹೇಳ್ತಾ ಇದಾರೆ, ದಲಿತ ಸಂಘಟನೆಗಳು ಪಥಸಂಚಲನ ಕೇಳಬಹುದು, ಇನ್ನೊಬ್ರು ಕೇಳಬಹುದು, ಮತ್ತೊಬ್ರು ಕೇಳಬಹುದು. ಇದೆಲ್ಲ ರಾಜಕೀಕರಣ. ಅಂದ್ರೆ ಈ ಹಿಂದೆ ಎಲ್ಲೂ ಕೂಡ ಪಥಸಂಚಲನ ಅವರು ಮಾಡಿದ ಉದಾಹರಣೆ ಇಲ್ಲ. ಆದ್ರೆ ಸಂಘ ಪ್ರತಿ ವರ್ಷ ವಿಜಯದಶಮಿಯ ಸಂದರ್ಭದಲ್ಲಿ ಪ್ರತಿ ವರ್ಷ ಮಾಡ್ತಾ ಬಂದಿದೆ. 100 ವರ್ಷದಿಂದ ಅನುಚಾನಾಗಿ ನಡ್ಕೊಂಡು ಬಂದಿದೆ. ಇದರಲ್ಲಿ ಎಲ್ಲೂ ಸಮಸ್ಯೆ ಆಗ್ಲಿಲ್ಲ. ನಿನ್ನೆ ನಮ್ಮ ಊರಲ್ಲಿ ನಡೆಯಿತು, ಬಹಳ ಅದ್ಭುತವಾಗಿ ನಡೆಯಿತು. ಅನೇಕ ಜನ ಕಾಂಗ್ರೆಸ್ನ ಮುಖಂಡರೇ ಇದ್ರು. ಇನ್ನು ಇದನ್ನ ರಾಜಕೀಕರಣಗೊಳಿಸಿದ್ದು ಪ್ರಿಯಾಂಕಾ ಖರ್ಗೆ. ಪ್ರಿಯಾಂಕಾ ಖರ್ಗೆ ಈ ಹಿಂದೆ ಕೂಡ ಅನೇಕ ಸ್ಟೇಟ್ಮೆಂಟ್ ಗಳನ್ನ ಸಂಘದ ವಿರುದ್ಧ ಕೊಟ್ಟಿದ್ದಾರೆ. ಮತ್ತು ಯಾವಾಗ ನ್ಯಾಯಾಲಯದಿಂದ ಇವರಿಗೊಂದು ತಪರಾಕಿ ಬಿತ್ತೋ ಆ ನಂತರ ಇವರೀಗ ಇಲ್ಲ ನಾವು RSS ಅನ್ನ ಬ್ಯಾನ್ ಮಾಡ್ಬೇಕು ಅಂತ ಹೊರಟಿಲ್ಲ. ನಮ್ಮ ವಿರೋಧ ಇರುವಂತದ್ದು ಕೇವಲ ಸಾರ್ವಜನಿಕ ಸ್ಥಳಗಳಲ್ಲಿ ಸಂಘದ ಚಟುವಟಿಕೆಗಳನ್ನ ಮಾಡೋದಿಕ್ಕೆ ಅಂತ ಹೇಳ್ತಾ ಇದ್ರು. ನಾವು ಸಣ್ಣದಿರುವಾಗ ರಾಷ್ಟ್ರೀಯ ಸೇವಾ ದಳದಲ್ಲಿ ಕೂಡ ಇದ್ದವ್ರೆ. ಅಂದ್ರೆ ಎಲ್ಲೂ ಕೂಡ ನಾವು ಅದರಲ್ಲಿ ಕಾಂಗ್ರೆಸ್ನವರೇ ಯಾಕಿದ್ದಾರೆ ಅಥವಾ ಈ ರೀತಿಯ ಯಾವ್ದನ್ನು ಕೂಡ ಪ್ರಶ್ನೆ ಮಾಡ್ಲಿಲ್ಲ. ಅದು ಯಾವ್ದೋ ರಾಜಕೀಯ ಪಕ್ಷದ ಒಂದು ಇದರಲ್ಲಿ ಕೆಲಸ ಮಾಡ್ತಾ ಇದೆ, ಇಲ್ಲ ಗಾಂಧಿ ತತ್ವವನ್ನ ಅನುಸರಿಸ್ಕೊಂಡು ಅವರು ಕೆಲಸ ಮಾಡ್ತಾರೆ, ನಾವು ಕೂಡ ಅದನ್ನ ಒಪ್ಕೊಂಡಿದೀವಿ.
ಎಲ್ಲೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಜಕೀಯ ಚಟುವಟಿಕೆಗಳಿಗೆ ಹೋಗ್ಲಿಲ್ಲ. ಇವತ್ತು ಕೂಡ ಕಾಂಗ್ರೆಸ್ಸಿನ ಒಳಗಡೆ ಕೂಡ ಸಂಘದ ಸಿದ್ಧಾಂತವನ್ನು ಒಪ್ಪಿದಂತ ಅನೇಕ ಜನ ಇದ್ದಾರೆ. ಅದೇನ್ ಗೊತ್ತಾ ಶ್ರೀಕಾಂತ್ ಶೆಟ್ರೆ, ಅದೇನ್ ಗೊತ್ತಾ, ಈಗ RSS ಅಲ್ಲಿ ಇರೋರೆಲ್ಲ BJP ಅವರು ಅಲ್ಲದೆ ಇರಬಹುದು, ಆದ್ರೆ BJP ಅಲ್ಲಿ ಇರೋರೆಲ್ಲ RSS ನವರೇ ಅಂತ. ಅವರು ಈ ವಿವಿಧತೆಯಲ್ಲಿ ಏಕತೆಯ ಸೂತ್ರ ಒಪ್ಕೊಳ್ಳಲ್ಲ. ಅವರು ಒಂದೇ ಭಾರತ ಅಂತಾರೆ, ಒಂದೇ ಭಾಷೆ, ಹಿಂದಿನ ಸಂಪರ್ಕ ಭಾಷೆ ಅಂತ ಕರೀತಾರೆ. ಯಾವ ಸೀಮೆ ಸಂಪರ್ಕ ಭಾಷೆ ಹಿಂದಿ, ಕನ್ನಡ ಯಾಕೆ ಆಗಬಾರ್ದು, ತಮಿಳ್ ಯಾಕೆ ಆಗಬಾರ್ದು? ರಾಷ್ಟ್ರೀಯ ಹಿಂದಿ ಪ್ರಚಾರ ಸಮಿತಿಯನ್ನ ಮಾಡಿದ್ಯಾರು? ಕಾಂಗ್ರೆಸ್ಸೇ ಮಾಡಿರೋದು. ಇವತ್ತು ನೀವು ನಮ್ಮ ಉಡುಪಿಗೆ ಬಂದ್ರೆ ರಾಷ್ಟ್ರೀಯ ಪ್ರಚಾರ ಸಮಿತಿ ಇದೆ. TMA ಅವರು ಕಾಂಗ್ರೆಸ್ನ ಆ ಕಾಲದ MP ಅವರಾಗಿದ್ದವರು. ಅವರು ಆ ಕಾಲದಲ್ಲಿ ಅದನ್ನ ಮಾಡಿದವರು. ಮಲ್ಯ ಅವರು, VS ಮಲ್ಯ ಅವರು, ಉಳ್ಳಾಲ ಶ್ರೀನಿವಾಸ್ ಮಲ್ಯ ಅವರು, ಅವರೆಲ್ಲ ಹಿಂದಿ ಪ್ರಚಾರ ಸಮಿತಿಯನ್ನ ನಮ್ಮ ಕರಾವಳಿಗೆ ಪರಿಚಯಿಸಿದವರು. ಎಲ್ಲಾ ಕಡೆಗಳಲ್ಲಿ ಕಾಂಗ್ರೆಸ್ಸೇ ಮುಂದೆ ನಿಂತುಕೊಂಡು ಹಿಂದಿ ಪ್ರಚಾರ ಸಮಿತಿಯನ್ನ ಮಾಡಿರೋದು. ಕಾಂಗ್ರೆಸ್ ನಾಯಕರ ಭಾಷಣಗಳು ಹಿಂದಿ ಭಾಷಣಗಳಿಲ್ಲ ಅರ್ಥ ಆಗ್ಲಿ ಚೆನ್ನಾಗಿ ಅಂತ ಅಲ್ಲ, ಕಾಂಗ್ರೆಸ್ ನಾಯಕರು ಹಿಂದಿ ಭಾಷಣ ಈ ಕಡೆ ಚೆನ್ನಾಗಿ ಅರ್ಥ ಆಗ್ಲಿ ಜನಗಳಿಗೆ, ಅವ್ರು ಕನ್ನಡ ಬರ್ತಿರ್ಲಿಲ್ಲ ಅಂತ. ಸರ್, ಒಂದು ಎರಡನೇದಾಗಿ, ಈಗ ಯಾವಾಗ ಕಾಂಗ್ರೆಸ್ಸಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಅಧಿಕಾರ ಇತ್ತೋ ಆವತ್ತಿನವರೆಗೆ ಅವರು ಹಿಂದಿಯನ್ನು ಬೆಂಬಲಿಸಿದ್ದಾರೆ, ರಾಷ್ಟ್ರೀಯ ಭಾವೈಕ್ಯತೆಯನ್ನ ಕೂಡ ಬೆಂಬಲಿಸಿದ್ದಾರೆ. ಯಾವಾಗ ರಾಷ್ಟ್ರೀಯ ಅಧಿಕಾರ ಬೇರೆ ಪಕ್ಷದ ಕೈಗೆ ಹೋಯ್ತಲ್ಲ, ಇಲ್ಲ ಈಗ ಶ್ರೀಕಾಂತ್ ಶೆಟ್ರೆ ಅವರು ಹಿಂದಿಯನ್ನು ಒಂದು ಭಾಷೆ ಅಂತ ಕನ್ಸಿಡರ್ ಮಾಡಿರಬಹುದು. ನೀವು ಹಿಂದಿಯೇ ಒಂದು ಭಾಷೆ, ಹಿಂದಿ ಮಾತ್ರ ಒಂದು ಭಾಷೆ ಅನ್ನೋ ರೀತಿಯಲ್ಲಿ ಕನ್ಸಿಡರ್ ಮಾಡ್ತಿದ್ದೀರಾ ಅಂತ ಅವ್ರ ವಾದ. ಖಂಡಿತ ಇಲ್ಲ. ನೀವು ಉಡುಪಿಯಲ್ಲಿದ್ದೀನಿ. ನಮ್ಮ ತುಳು ಭಾಷೆಯಲ್ಲಿ ಸಂಘದ ಗೀತೆಗಳಿದೆ. ಕನ್ನಡದಲ್ಲಿ ಮೋರ್ ದೆನ್ ನಿಮ್ಗೆ ಒಂದು 500 ಹಾಡುಗಳು ಕನ್ನಡದಲ್ಲಿದೆ, ತಮಿಳ್ನಲ್ಲಿದೆ, ಮಲಯಾಳಂ, ಇಡೀ ಭಾರತದ ಎಲ್ಲಾ ಭಾಷೆಗಳಲ್ಲೂ ಕೂಡ ಸಂಘದ ಹಾಡುಗಳಿದೆ. ಮತ್ತೊಂದು, ಸಂಘ ಮಾತೃಭಾಷೆಯನ್ನ ಉಳಿಸಬೇಕು ಅಂತಲೇ ಹೇಳುತ್ತೆ ಬಿಟ್ರೆ ಹಿಂದಿಯನ್ನ ಯಾವತ್ತೂ ಕೂಡ ಸಂಘ ಹಿಂದಿಯನ್ನ ಬೆಳೆಸುವಂತ ಕೆಲಸವನ್ನ ಮಾಡ್ಲಿಲ್ಲ. ಮತ್ತು ನಿಮ್ಮ ಗಮನಕ್ಕಿರ್ಲಿ, ಚಿತ್ತಾಪುರದಲ್ಲಿ ಈಗ ಶ್ರೀಕಾಂತ್ ಶೆಟ್ರೆ, ಚಿತ್ತಾಪುರದಲ್ಲಿ 50,000 ಜನ ಒಂದ್ ವೇಳೆ RSS ಅವರು ಆ ಮಾರ್ಚ್ ಪಾಸ್ಟ್ ಮಾಡಿಬಿಟ್ರೆ ಏನ್ ಮೆಸೇಜು? ಪ್ರಿಯಾಂಕರ್ಗೆ ಸೋತೋಗ್ಬಿಟ್ರು ಅಂತನಾ, ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ನಾವು ಹೆದರ್ಸ್ಬಿಟ್ವಿ ಅಂತನಾ, ಸಡ್ ಹೊಡ್ಬಿಟ್ವಿ ನಾವು 50,000 ಜನ ನಮ್ಮ ಶಕ್ತಿ ತಾಕತ್ ತೋರಿಸ್ಬಿಟ್ವಿ ಅಂತಾನ, ಏನ್ ಮೆಸೇಜ್ ಅದು? ಹೌದು, ಆಯ್ತು, ನಾಳೆ ದಿನ ಹಾಗೆ ಹೋಯ್ತದು, ಏನ್ ಮೆಸೇಜ್ ಅದು ಅಂತ? ರಮಾಕಾಂತ್ ಜಿ, ನಮ್ಗೆ 100 ವರ್ಷ ಆಯ್ತು. ನಾವು ಅವತ್ತು ಹೇಳಿದ್ದೇವೆ, तब कभी थे अकेले, आज हुए इतने, तब नहीं डरे तो अब क्या डरेंगे, विरोधों के सागर में चट्टान है हम, जो टकराएगा मौत अपनी मरेगा. ನಾವ್ ಎಲ್ಲೂ ಅಲ್ಲಾಡಲ್ಲ. ಯಾರಾದ್ರೂ ಅವತ್ತೇ ಎದುರ್ಲಿಲ್ಲ ಅನ್ನಕ್ಕೆ, ಅವತ್ತು ಹೋರಾಡ್ಲಿಲ್ಲ, ನೀವು ಮನೆ ಬಿಟ್ಟು ಆಚೆ ಬರ್ಲಿಲ್ಲ, ಇನ್ನು ಎದುರಿದ್ದು ಎಲ್ಲಿಂದ ಬಂತು ಅಂತ ಅವ್ರು ಕೇಳೋದು. ಸ್ವಾತಂತ್ರ್ಯಕ್ಕೆ ಒಂದ್ಸಲಿ ಇವ್ರು ಮಾತಾಡ್ತಾ ಇದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವ್ರ ಮನೆಯಿಂದ ಒಂದು ನಾಯಿ ಮರಿನೂ ಬಂದಿಲ್ಲ ಅಂದ್ರು. ಒಂದು ನಾಯಿ ಮರಿನೂ ಬಂದಿಲ್ಲ ಸ್ವಾತಂತ್ರ್ಯಕ್ಕೆ ಅಂತ ಕರೆದಿದ್ರು. ನಿಮ್ಗೆ ನೆನಪಿರ್ಬೇಕದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತು. ನಾವು ಹೆದರ್ಕೊಳ್ಳೇ ಇಲ್ಲ ಅಂದ್ರೆ ಆಚೆ ಬಂದಿರುತ್ತಾನೆ ಎದುರುಗಳ ಪ್ರಶ್ನೆ ಅಂತ. ಯಾವಾಗ ಮನೆಯಿಂದ ಆಚೆ ಬಂದಿಲ್ಲ ನಾವು? ನೀವು ಅವತ್ತೇ ನಾನು ಎದುರ್ಕೊಳ್ಳಿ ಅಂತ ನೀವು ಹಿಂದಿಲಿ ಹೇಳಿದ್ರಲ್ಲ, ಈಗ ಅವತ್ತಿಗೆ ಎದುರ್ಕೊಳ್ಳಿಲ್ಲ ನಾವು ಅಂತ. ಅವತ್ತು ನೀವು ಬ್ರಿಟಿಷರ ಜೊತೆನೇ ಇದ್ರಿ ಅಂತ ಕಾಂಗ್ರೆಸ್ ಅವ್ರು ಹೇಳೋದು. ಇನ್ನು ಎದುರ್ಕೊಳ್ಳೋದು ಎಲ್ಲಿಂದ ಬಂತು ಅಂತ. ನಿಮಗೆ ಒಂದು ವಿಚಾರ, ಕಾಂಗ್ರೆಸ್ ಮಾಡಿದಂತ ಅನೇಕ ನೆರೆಟಿವ್ಗಳು, ಅನೇಕ ಸುಳ್ಳು ಪ್ರಪಗಂಡ, ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿದರಲ್ಲಿ ಇದು ಒಂದು ಸಂಘ ಸ್ವಾತಂತ್ರ್ಯದ ಹೋರಾಟದಲ್ಲಿ ಇರಲಿಲ್ಲ ಅಂತ ಹೇಳಿ. ಸ್ವತಃ ಸಂಘದ ಸಂಸ್ಥಾಪಕರಾಗಿರುವಂತಹ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು ಸ್ವತಃ ಕಾಂಗ್ರೆಸ್ನ ನಾಗ್ಪುರ ಅಧಿವೇಶನದಲ್ಲಿದ್ರು. ಹಾಗಾದ್ರೆ ಅವರು ಕಾಂಗ್ರೆಸ್ ನಲ್ಲಿರುವಾಗ ಬ್ರಿಟಿಷರ ವಿರುದ್ಧನೇ ಕೆಲಸ ಮಾಡಿರ್ಬೇಕಲ್ಲ. ಈಗ ನಟರಾಜ್ ಗೌಡ್ರ ಪಕ್ಷ ಕಾಂಗ್ರೆಸ್ನ ಬ್ರಿಟಿಷರ ವಿರುದ್ಧ ಇತ್ತು ಅಂತ ಆದ್ರೆ, ನಮ್ಮ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದವರು, ನಾಗ್ಪುರ ಅಧಿವೇಶನದಲ್ಲಿ ಕೆಲಸ ಮಾಡಿದ್ದಾರೆ. ಆ ಅನುಶೀಲನ ಸಮಿತಿ ಅನ್ನುವಂತಹ ಏನು ಅರವಿಂದರ ತಮ್ಮ ಬಾರೀಂದ್ರ ಮತ್ತು ವಿವೇಕಾನಂದರ ತಮ್ಮ ಭೂಪೇಂದ್ರ ಅವರು ಸೇರಿ ಕಟ್ಟಿದಂತ ಅನುಶೀಲನ ಸಮಿತಿ ಅನ್ನುವಂತ ಕ್ರಾಂತಿಕಾರಿ ಸಂಘಟನೆಯನ್ನ ಮಹಾರಾಷ್ಟ್ರಕ್ಕೆ ವಿಸ್ತರಿಸಿದವರಲ್ಲಿ ಕೇಶವ್ ಬಲಿರಾಮ್ ಹೆಡ್ಗೇವಾರ್ ಅವರ ಹೆಸರಿದೆ. ಅವರು ಕೂಡ ಸೆರೆಮನೆ ವಾಸವನ್ನು ಅನುಭವಿಸಿದ್ದಾರೆ. ನೋಡಿ, ಒಂದು ಸಂದರ್ಭ, ಸಂಘ ಹುಟ್ಟಿದಂತ ಸಂದರ್ಭ 1925. ನೀವು 35ರ ನಂತರ ಯಾವುದೇ ಮೇಜರ್, ಯಾವುದೇ ಏನ್ ಹೇಳ್ತಾರೆ, ಕ್ರಾಂತಿಕಾರಿ ಚಟುವಟಿಕೆಗಳು, ಹಿಂಸೆಯ ಕೃತ್ಯಗಳು ಯಾವುದು ನಡೆಯಲಿಲ್ಲ. ಆನಂತರ ನಡೆದಿರುವಂತದ್ದು ಸಾಮಾಜಿಕ ಪರಿವರ್ತನೆ ಮತ್ತು ರಾಜಕೀಕರಣಗೊಳಿಸುವಂತಹ ಕೆಲಸಗಳು ನಡೀತು. ಒಂದು ಪೊಲಿಟಿಕಲ್ ಮೋಟಿವೇಶನ್ ಹೇಗಿರಬೇಕು ದೇಶದ ಜನರಿಗೆ ಅನ್ನೋದನ್ನ ಮಾಡ್ತಾ ಇದ್ರು. ಆದ್ರೆ ಸಂಘ ಕೆಲಸ ಮಾಡಿದ್ ಯಾವುದ್ರ ಮೇಲೆ ಅಂದ್ರೆ, ಸಾಂಸ್ಕೃತಿಕವಾಗಿ ಭಾರತವನ್ನು ಒಗ್ಗೂಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಕೆಲಸ ಮಾಡಿದೆ. ಇದರಲ್ಲಿ ವಿಷ ಬೀಜ ಬಿತ್ಬಿಡ್ತಾರೆ, ಅವರೊಂಥರ ಮೋಟಿವೇಟ್ ಮಾಡಿಬಿಡ್ತಾರೆ, ಎತ್ಕಟ್ಟಿಬಿಡ್ತಾರೆ ಜನಗಳನ್ನ ಅಂತ ಇವರೊಂದು ವಾದ. ನಾನು ಅವ್ರನ್ನೇ ಕೇಳಿಬಿಡ್ತೀನಿ ಶ್ರೀಕಾಂತ್, ಒಂದು ನಿಮಿಷ. ಏನು ಗೌಡ್ರೆ, ನಮ್ದು ಇಡೀ ದೇಶಕ್ಕೋಸ್ಕರ ಇರ್ತಕ್ಕಂಥ ಸಂಘ ನಮ್ದು. ಇಲ್ಲ, ಈಗ ಒಂದು ಶ್ರೀಕಾಂತ್ ಅವರು ಹೇಳ್ಬೇಕಾದ್ರೆ
ಮಹಾತ್ಮ ಗಾಂಧೀಜಿಂದ ಹಿಡಿದು ನಮ್ಮ ಕಾಂಗ್ರೆಸ್ ಹಿರಿಯ ನಾಯಕರೆಲ್ಲ ಹಿಂದಿ ಪ್ರಚಾರ ಕರೆಕ್ಟ್, ಖಂಡಿತ. ಆ ಸಮಯದಲ್ಲಿ ಸ್ವತಂತ್ರ ಹೋರಾಟ ಮಾಡ್ಬೇಕಾದ್ರೆ ಇಡೀ ದೇಶವನ್ನ ಒಟ್ಟುಗೂಡಿಸ್ಬೇಕಾದ್ರೆ ಹಿಂದಿ ಅಗತ್ಯ ಇದೆ ಅನ್ನಿಸಿ ಭಾವಿಸಿ ಆ ಟೈಮಲ್ಲಿ ಹೋರಾಟಕ್ಕೆ ಯಾವುದೋ ಒಂದು ಕಮ್ಯುನಿಕೇಶನ್ ಯಾರೋ ಒಬ್ರು ಬೇಕಲ್ಲ, ಆ ಭಾಷೆಯನ್ನ ಉಪಯೋಗಿಸಿದ್ರು, ಇಲ್ಲ ಅಂತ ಹೇಳ್ತಿಲ್ಲ. ಆ ಟೈಮಲ್ಲಿ ಈಗ ತಾಂತ್ರಿಕವಾಗಿ ಎಷ್ಟು ದೇಶ ಮುಂದುವರೆದಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಕೂಡ ಕನ್ನಡದಲ್ಲಿ ತೀರ್ಪನ್ನು ಕೊಡಬಹುದು. ದೇಶದ 22 ಭಾಷೆಗಳಲ್ಲೂ ಕೂಡ ಪರಿಚ್ಛೇದ 8ರಲ್ಲಿ ಇರ್ತಕ್ಕಂಥ 22 ಭಾಷೆಗಳಲ್ಲೂ ಕೂಡ 10 ನಿಮಿಷಗಳಲ್ಲಿ ರಿಪೋರ್ಟ್ಗಳನ್ನ ಕೊಡಬಹುದು. ಆ ಥರ ತಂತ್ರಜ್ಞಾನ ಇವಾಗಿದೆ. ಸೊ ಆಗಿರ್ಬೇಕಾದ್ರೆ ಏಕವಾಗಿ ಹಿಂದಿಯ ಅಗತ್ಯ ಖಂಡಿತವಾಗಿಯೂ ಇಲ್ಲ. ಆದರೂ ಬಿಜೆಪಿ ಮತ್ತೆ RSSಗೆ ಹಿಂದಿಯೇ ಪರಮೋಚ್ಚ ಆಗಿದೆ. ಕೇವಲ ಅದನ್ನ ದಬ್ಬಾಳಿಕೆ ಮುಖಾಂತರ ಸಂಚಲನವನ್ನ ಪ್ರಿಯಾಂಕ್ ಖರ್ಗೆ ಅವರು ಚಿತ್ತಾಪುರ ತಹಶೀಲ್ದಾರ್ ಆ ಭಾಗದ DC-ನೋ ತಡೆದ ಬಿಟ್ರು ಅಂತ ಅಂದ್ಕೊಳ್ಳಿ, ಏನ್ ಹೆಬ್ಬುಲಿ ಆಗ್ಬಿಡ್ತಾರ ಪ್ರಿಯಾಂಕ್ ಖರ್ಗೆ? ದೊಡ್ಡ ಟೈಗರ್ ಅವರು. ಟೈಗರ್ ಈಗ ಅವ್ರು ಟೈಗರ್ ಆಗ್ಬೇಕು ಮತ್ತೊಂದು ಆಗ್ಬೇಕು ಅಂತ ಹೇಳಿ ಮಾಡ್ತಾರಂತ ಕೆಲಸ ಅಲ್ಲ ನೋಡಿ. ಈಗ ಅವ್ರಿಗೆ ತಹಸೀಲ್ದಾರ್ ಏನ್ ತೀರ್ಮಾನ ಮಾಡಿದ್ದಾರೆ, ಈಗ ತಹಶೀಲ್ದಾರ್ ಮೇಲೆ ಹಾಕ್ಬಿಟ್ರಿ, ಕೇಳಿಸ್ಕೊಳ್ಳಿ. ಆ ತಹಶೀಲ್ದಾರ್ ಹೆಸರು ಗೊತ್ತಿರಲ್ಲ ನನಗೂ ಹೆಸರು ಪ್ರಿಯಾಂಕ್ ಖರ್ಗೆ ತಹಶೀಲ್ದಾರ್ ಆಗ್ಬಿಟ್ರಿ. ಪಥಸಂಚಲನಕ್ಕೆ ಕಾನೂನುಬದ್ಧವಾಗಿ ಅನುಮತಿ ತಗೊಂಡು ಮಾಡ್ತಾರೆ ಇವರೇನು. RSS ನಮಗೂ ಗೊತ್ತಿದೆ, RSS ಮಾಡ್ತಾರೆ. ಆದ್ರೆ ಅಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳಾಗಬಾರ್ದು ಒಂದು. ಎರಡನೇದು ಇಲ್ಲೊಂದು ಏನಾಗಿದೆ, ಈಗ ಪ್ರಿಯಾಂಕ್ ಖರ್ಗೆ ಮೇಲೆ RSS ನೇರವಾಗಿ ಅವರು ದಾಳಿ ಮಾಡ್ತಾರೆ, ಅವರು ಅಟ್ಯಾಕ್ ಮಾಡ್ತಾರೆ. ಯಾವ ರೀತಿ? ಒಂದು ಪೊಲಿಟಿಕಲಲ್ಲಿ ಅಲ್ಲಿ ಹೋಗಿ ಡಿಸ್ಟರ್ಬ್ ಮಾಡಿ BJPಗೆ ಅಲ್ಲಿ ಚುನಾವಣಾ ಪ್ರಚಾರಕ್ಕೆ ಇವರು ಮುಂದಾಳು ತಗೊಂತಾರೆ, ನಮ್ಗೆ ಗೊತ್ತಿದೆ ಇದು. ಇವತ್ತು ಅಲ್ಲಿ ದಲಿತ ಸಂಘಟನೆಗಳು ಕೇಳಿರೋದು ಯಾಕೆ? ಪ್ರಿಯಾಂಕ್ ಖರ್ಗೆ ಪರವಾಗಿರಬಹುದು ಅಥವಾ RSSನ ದಬ್ಬಾಳಿಕೆ ಇದೆಯಲ್ಲ, ಇದು ದಬ್ಬಾಳಿಕೆನೇ ಇದು. ಇಲ್ಲಾಂದ್ರೆ 1000 ಜನ ಇದ್ರೆ 1000 ಜನ ಅನುಮತಿ ತಗೊಂಡು 1000 ಜನ ಮಾಡ್ತಾ ಇದ್ರು. ಆಚೆಯಿಂದ ಹೋಗಬೇಕು ಅಂದ್ರೆ ಗೊತ್ತಾ ನೀವು, ಅದಕ್ಕೆ ಹೇಳಿದ್ರಲ್ಲ ಅವರು ಟಕರಾಯಗ ಓ ಮರ್ಜಾಯಗ ಅಂತ ಈಗೇನೋ ಹೇಳಿದ್ರಲ್ಲ ಅವರು, ಅದೇ ಪದ ಉಪಯೋಗಿಸಿದ್ರು. ಜೋ ಚಟ್ಟಾನ್ ಕೆ ತರ ಹೇ ಟಕರಾಯಗ ಓ ಮರ್ಜಾಯಗ ಅಂತ ಏನೋ ಹೇಳಿದ್ರು ಅವರು. ಸಿ ಆ ಥರ ಆಗೋದಿಲ್ಲ. ಈ RSS ಆ ಥರ ತಿಳ್ಕೊಂಡಿದ್ರೆ ಏನ್ ನಮ್ಮನ್ನು ಎದುರಿಸಿದವರು ನಮ್ಮ ಪೈಟಿ ಮಾಡಿದವರೆಲ್ಲ ಸತ್ತೋಗ್ಬಿಡ್ತಾರೆ ಅಥವಾ ಅವ್ರು ಹಾಳಾಗೋಗ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ರೆ ಅದು ಸುಳ್ಳು. ತಿಳ್ಕೊಂಡ್ಬಿಟ್ಟಿದ್ರೆ ನಾನು ದಮನ ಮಾಡ್ಬಿಡ್ತೀನಿ ಅವ್ರನ್ನ, ಇಲ್ಲ ನನ್ನ ಒಂದೇ ಒಂದು ಭಾಗದಿಂದ ಚಿತ್ರಿಸಿದ್ರೆ ಇಲ್ಲ. ಪ್ರಿಯಾಂಕ್ ಖರ್ಗೆ ಹೇಳಿದ್ರೆ ಈ ನೆಲದ ಕಾನೂನು ಇದೆಯಲ್ಲ ಅದಕ್ಕೆಲ್ಲ ಸಮಾನ ಅಂತ ಅವ್ರು ಹೇಳ್ತಾರೆ. ಮತ್ತೆ ಅವತ್ತು ಅಷ್ಟೇ, ಅವತ್ತು ನಾವು ಅದನ್ನ ಬ್ಯಾನ್ ಮಾಡ್ತೀವಿ ಅಂತ ನಿರ್ಬಂಧ ಮಾಡ್ತೀವಿ. ಸರ್ಕಾರಿ ಜಾಗದಲ್ಲಿ RSS ದುರುಪಯೋಗ ಮಾಡ್ಕೊಂತ ಸರ್ಕಾರಿ ಜಾಗಗಳನ್ನ ಅದನ್ನು ನಿರ್ಬಂಧ ಮಾಡ್ತೀವಿ ಸ್ಪಷ್ಟವಾಗಿ ಹೇಳಿದ್ದಾರೆ. ತಮಿಳುನಾಡಲ್ಲೂ ಇದೆ ಆ ತರ ನಿರ್ಬಂಧ ಇದೆ. ಆ ತರ ಇಲ್ಲೂ ಕರ್ನಾಟಕದಲ್ಲೂ ಕೂಡ ನಿರ್ಬಂಧ ಬರಬೇಕು, ಅನುಮತಿ ಬರಬೇಕು, ಕಾನೂನಲ್ಲಿ ಬರಬೇಕು ಎಲ್ಲ. ನಾನು ತಮಿಳುನಾಡು ವಿಚಾರಕ್ಕೆ ಸಂಬಂಧಪಟ್ಟ ಸ್ವಲ್ಪ ಚೆಕ್ ಮಾಡ್ಕೊಂಡೆ ಶ್ರೀಕಾಂತ್ ಅವರೇ, ಸ್ವಲ್ಪ ಚೆಕ್ ಮಾಡ್ಕೊಂಡೆ. ನನಗಿರೋ ಮಾಹಿತಿ ಹೇಳ್ಬಿಡ್ತೀನಿ. 39 ಜನ ಅರೆಸ್ಟ್ ಮಾಡಿದ್ದಾರೆ. 39 ಜನ ಸಂಘದ ಸ್ವಯಂ ಸೇವಕರನ್ನ ಶಾಖೆ ಮಾಡಿದ ಕಾರಣಕ್ಕಾಗಿ ತಮಿಳುನಾಡಿನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಏನ್ ಅವ್ರ ದೇಶದ್ರೋಹಿಗಳ, ಏನ್ ಬಾಂಬ್ ಬಿಡ್ತಾ ಇದಾರ? ನರಾತ್ನಲ್ಲಿ ನಾನು ಹೇಳ್ತೀನಿ, ಇಲ್ಲೇ ನಮ್ಮ ಕರ್ನಾಟಕದ ಇಲ್ಲೇ ಮಂಗಳೂರಿನಲ್ಲಿ ಯೂನಿಟಿ ಹಾಲ್ ನಲ್ಲಿ NIA ಅವರು ಬಂದು ತಗೊಂಡೋಗ್ತಾರೆ. ಎಷ್ಟೋ ಜನ ಟೆರರ್ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವ್ರನ್ನ ಅವ್ರನ್ನ ಬ್ಯಾನ್ ಮಾಡ್ಬೇಕಾದ್ರೆ ಬಿಜೆಪಿ ಬರ್ಬೇಕಾಯ್ತು. ಇವ್ರ ಕಾಲದಲ್ಲಿ ಮಾಡ್ಲಿಲ್ಲ. ಇವರು ಅವ್ರ ಜೊತೆ ಸರ್ಕಾರ ಮಾಡ್ತಾ ಇದಾರೆ. ಅನೇಕ ಜನ ಸ್ಥಳೀಯ ಆಡಳಿತಗಳಲ್ಲಿ SDPI ಜೊತೆ ಇವರು ಸರ್ಕಾರ ಇದೆ. RSS ಆನಂತರ ಇಲ್ಲಿ ಅವರೊಂದು ಮಾತು ಹೇಳಿದ್ರು, ಚಿತ್ತಾಪುರದಲ್ಲಿ ನಿಜಕ್ಕೂ ಕೆಲಸ ಆಗಬೇಕಾದದ್ದು ಏನು? ಅಲ್ಲಿ ದಲಿತ ಸಂಘರ್ಷ ಸಮಿತಿ ಇನ್ನೊಂದು ಮತ್ತೊಂದು ಭಾಜಪಾ ಅಥವಾ RSS ನ ವಿರುದ್ಧ ಕೆಲಸ ಮಾಡೋದಕ್ಕಿಂತ ಕನಿಷ್ಠ ಇವರಿಗೆ 6 ವರ್ಷದ ಹಿಂದೆ ಬಂದಂತ ಒಂದು ಏರ್ಪೋರ್ಟ್ ಅನ್ನ ಉಳಿಸ್ಕೊಳ್ಳಿಕ್ಕಾಗ್ಲಿಲ್ಲ. ಅಲ್ಲಿ ಇವತ್ತಿಗೂ ಕೂಡ ನೀವು ಬೆಳಗಿನ ಹೊತ್ತು ಹೋದ್ರೆ ಜನ ಕೈಯಲ್ಲಿ ಚೊಂಬಿಡ್ಕೊಂಡು ಸಾಲಾಗಿ ರಸ್ತೆ ಬದಿಯಲ್ಲಿ ಕೂತ್ಕೋತಾರೆ. ಬಿಜೆಪಿ ಕಾಲದಲ್ಲಿ ಶ್ರೀಕಾಂತ್ ಶೆಟ್ರೆ ಬಿಜೆಪಿ ಕಾಲದಲ್ಲಿ ಯಡಿಯೂರಪ್ಪನವ್ರು ಕಟ್ಟಿದ್ದು, ಬೊಮ್ಮಾಯಿ ಅವರು ಕಟ್ಟಿದ್ದು, ನರೇಂದ್ರ ಮೋದಿ ಅವರು ಗ್ರಾಮ ಸಡಕು ಆ ಎಲ್ಲ ಯೋಜನೆಗಳು ಕಟ್ಟಿದಂತ ಟಾಯ್ಲೆಟ್ಗಳು ಕಾಂಗ್ರೆಸ್ ಅವರು ಬಂದಾಗ ದೊಡ್ಡ ಪ್ರವಾಹಗಳು ಬಂದು ಕೊಚ್ಕೊಂಡು ಹೋಗ್ಬಿಟ್ಟು ಅವ್ರು ಬೀದಿಗೆ ಬಂದ್ಬಿಟ್ರಿ ಈಗ ಚೊಂಬಿಡ್ಕೊಂಡು ಅಂತ ನೀವು ಹೇಳೋದು. ಇವರೆಲ್ಲ ಅಸಂಖ್ಯಾತ ಕಟ್ಟಿಬಿಟ್ಟಿದ್ರಲ್ಲ ಇವರು, ಅದೆಲ್ಲ ಒಂದು ಪ್ರವಾಹ ಬಂದು ಚಿತ್ತಾಪುರದಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟು ಟಾಯ್ಲೆಟ್ಗಳು ಎಲ್ಲ ಸುಭದ್ರವಾಗಿದ್ವು ಟಾಯ್ಲೆಟ್ಗಳು ಅಂತ. ವಕ್ತಾರ ಅಲ್ಲ, ಆದ್ರೆ ಒಂದು ಹೇಳ್ತೀನಿ, ಕಾಂಗ್ರೆಸ್ನವರು ಅದಕ್ಕೆ ನೀವು RSS ಅವರಾಗಿ ಮಾತಾಡಿ, ನೀವು ಬಿಜೆಪಿ ಅವರಾಗ್ಬೇಡಿ ನಾನು ಕೇಳೋದು. ಸಂಘವನ್ನ ನಿಷೇಧ ಮಾಡೋದಕ್ಕಿಂತ ಪ್ರಮುಖವಾದ ಅನೇಕ ಸಂಗತಿಗಳಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾಡೋದಿಕ್ಕೆ. ಸಂಘ ನಿಷೇಧ ಮಾಡೋದ್ರಿಂದ ಏನು ಸಾಧ್ಯ ಇಲ್ಲ. ಏನ್ ಮಾಡಬಹುದು? ಏನ್ ನಿಮ್ಮ ಪೊಲಿಟಿಕಲ್ ಏನು ಸಾಧನೆ ಮಾಡ್ಕೋತೀರಿ ಸಂಘವನ್ನೊಂದು ನಿಷೇಧ ಮಾಡಿ? ಸಂಘದ ನಿಷೇಧದ ಮಾತಾಡ್ತಾ ಇಲ್ಲ, ಅನುಮತಿ ತಗೊಳ್ಳಿ ಅಂತ ಹೇಳ್ತಾ ಇರೋದು ಶ್ರೀಕಾಂತ್ ಶೆಟ್ರೆ. ಪರ್ಮಿಷನ್ ತಗೊಳ್ರಿ, ಪರ್ಮಿಷನ್ ತಗೊಂಡ್ ಮಾಡಿ. ಅದು ಬರೀ RSS ಅಂತ ಬರ್ದಿಲ್ಲ, ಅಲ್ಲಿ ಎಲ್ಲಾ ಖಾಸಗಿ ಅಂತ ಬರ್ತಿದ್ದಾರೆ. ಇಫ್ ಐ ಆಮ್ ನಾಟ್ ರಾಂಗ್, RSS ಶಬ್ದ ಕೂಡ ಬಳಸ್ತಂಗಿಲ್ಲ ಅಲ್ಲಿ. ಅಲ್ಲ, ಇದನ್ನ ಮಾಡಿದ್ರೆ ನಾವು ಮುಂದಿನ ದಿನಗಳಲ್ಲಿ ನೋಡಬಹುದಲ್ಲ, ಎಷ್ಟು ರಸ್ತೆಯನ್ನ ಬ್ಲಾಕ್ ಮಾಡಿ ಈದ್ ಮಿಲಾದ್ ನಬಿ ದಿನದ ದಿನ ಎಷ್ಟು ರಸ್ತೆಗಳಲ್ಲಿ ನಮಾಜ್ಗಳಾಗ್ತವೆ, ಎಷ್ಟು ಸಾರ್ವಜನಿಕ ಪ್ರಭಾಷಣಗಳಾಗ್ತವೆ, ಅದೆಲ್ಲವನ್ನ ಎಷ್ಟು ನಿಷೇಧ ಮಾಡ್ತಾರೆ ಇವರು ಅನ್ನೋದನ್ನ ನಾವು ನೋಡ್ಬೋದಲ್ವಾ? ನಮಗೊಂದು ಅವಕಾಶ ಸಿಗತ್ತೆ ಅದನ್ನ ನೋಡೋದಿಕ್ಕೆ.
ಸಂಘಕ್ಕೇನು ಸಮಸ್ಯೆ ಇಲ್ಲ. ಸಂಘ ರಾಷ್ಟ್ರಾದ್ಯಂತ ಸುಮಾರು 90,000ಕ್ಕೂ ಅಧಿಕ ಶಾಲೆಗಳನ್ನ ಒಂದು ಖಾಸಗಿ ತನ್ನದೇ ಸ್ವಂತ ಬಲದಲ್ಲಿ ಮಾಡ್ತಾ ಇದೆ, ಇಲ್ಲದಿದ್ರೆ ತನ್ನ ಇದರ ಮೂಲಕ ಮಾಡ್ತಾ ಇದೆ ತನ್ನ ಪ್ರಭಾವದಿಂದ. ಸಂಘಕ್ಕೇನು ಶಾಖೆ ಮಾಡೋದಕ್ಕೇನು ಸಮಸ್ಯೆ ಆಗ್ಲಿಕ್ಕಿಲ್ಲ. ಆದ್ರೆ ಮುಂದಿನ ದಿನದಲ್ಲಿ ನಾವು ನೋಡ್ತೀವಿ ಸರ್ಕಾರಿ ಜಾಗಗಳಲ್ಲಿ ಎಷ್ಟೆಲ್ಲ ಬೇರೆ ಸಂಘಟನೆಗಳ ಕಾರ್ಯಕ್ರಮಗಳಾಗ್ತವೆ ಅನ್ನೋದನ್ನ ನಾವು ನೋಡ್ತೀವಿ. ಇನ್ನು ಈಗ ಅರ್ಧ ಲಕ್ಷ ಜನ ಏನಕ್ಕೆ ಬರ್ತಿದ್ದಾರೆ ಶ್ರೀಕಾಂತ್ ಶೆಟ್ರೆ? ಅರ್ಧ ಲಕ್ಷ ಜನ ಏನಕ್ಕೆ ಬರ್ತಿರೋದು ಅಲ್ಲಿಗೆ ಅಂತ? ಏನ್ ಪ್ರಿಯಾಂಕರ್ಗೆ ಕತೆ ಮುಗಿತಾ ಇನ್ನ ಚಿತ್ತಾಪುರದಲ್ಲಿ ಒಂದ್ 2 ಗಂಟೆ ಪರೇಡ್ ಮಾಡ್ಬಿಟ್ರೆ ಮುಗಿದೋಯ್ತು ಅವ್ರ ಕತೆ. ಅವ್ರದ್ದು ಮಲ್ಲಿಕಾರ್ಜುನ ಖರ್ಗೆ ಎಲ್ಲಾ ಕತೆ ಮುಗಿಸ್ಬಿಟ್ರೆ ನೀವು. ನೋಡಿ, ಸಂಘ ಯಾವುದನ್ನು ಕೂಡ ಬಾಯಲ್ಲಿ ಹೇಳೋದಿಲ್ಲ. ಸಂಘ ಎಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ಮಾಡಿ ತೋರಿಸುತ್ತೆ. ನಾವೀಗ 100 ಮುಂದಿನ ಚುನಾವಣೆಯಲ್ಲಿ ಪ್ರಿಯಾಂಕರ್ಗೆ ಸೋಲು ಕಟ್ಟಿಟ್ಟ ಬುತ್ತಿ ಆ ಮೆಸೇಜ್ ಸಾರ್ಬೇಕು ಸಂಘ ಇವಾಗ. ಅದ ಇಲ್ಲ, ಪ್ರಿಯಾಂಕಾ ಖರ್ಗೆಯ ಪಕ್ಷ ಇದೇ ನಮಗಿಂತ 1885ರಲ್ಲಿ ಆರಂಭ ಆದ ಪಕ್ಷ. ಅದು ನಮಗಿಂತ ಕೂಡ ಅವರು 50 ವರ್ಷ ಹಳಬರು. 885 ಅಂದ್ರೆ ಅವರಿಗೆ ಅವರ ಪಕ್ಷಕ್ಕೆ ಎಷ್ಟಾಯ್ತು ಆ ಲೆಕ್ಕದಲ್ಲಿ? ಅವರು ಎಷ್ಟು ಛಿದ್ರಾಗಿ ಹೋದ್ರು ಆ ಪಕ್ಷ. ಇವತ್ತಿಗೂ ಸಂಘ ಯಾಕೆ ಉಳ್ಕೊಂಡಿದೆ ಅಂದ್ರೆ ಸಂಘ ಬಾಯಲ್ಲಿ ಏನನ್ನು ಹೇಳೋದಿಲ್ಲ, ಎಲ್ಲವನ್ನು ಕೂಡ ತಳಮಟ್ಟದಲ್ಲಿ ಅದನ್ನ ಮಾಡುತ್ತೆ. ಸಂಘದ ಪ್ರತಿಯೊಬ್ಬ ಮಾಡುತ್ತೆ ಅಂತ ಹೇಳಿ ನೀವು ರಾಜಕೀಯ ಮಾಡಿದ್ರೆ ಅವರು ರಾಜಕೀಯ ಮಾಡಬಹುದು. ಹಿಡನ್ ಅಜೆಂಡಾ. ಈಗ ನಟರಾಜ್ ಗೌಡ್ರಿಗೆ ಯಾರಾದ್ರೂ ಕೇಡು ಬಯಸಿದ್ರೆ, ನಟರಾಜ್ ಗೌಡ್ರಿಗೆ ಯಾರಾದ್ರೂ ಒಂದ್ ಕಲ್ಲು ಹೊಡೆದಿದ್ರೆ, ನೀವು ಮೇಲ್ಗಡೆ ಶಾಂತಿ ಪಾರವಾಳದ ಮಾತು, ಬಿಳಿ ಬಾವುಟದ ಮಾತು ಆಡ್ತಾ ಇದ್ರೆ ಒಳಗಡೆ ಒಂದ್ ಕಡೆ ಕುದಿತಾ ಇರುತ್ತೆ ನಿಮಗೆ. ಟೈಮ್ ಬಂದಾಗ ನೀವು ಅದೇನದು ಇಟ್ಗೆ ಹೊಡೆದಿದ್ರೆ ಈಟ್ಕ ಪತ್ತರ್ ಈಟ್ಕ ಜವ ಪತ್ತರ್ ಸೆ ದೇಂಗೆ ಅಂತ ಹೇಳ್ತಾರೆ. ಪತ್ತರ್ ಸೆ ಇಟ್ಗೆ ಹೊಡೆದ್ರೆ ಕಲ್ಲು ಹೊಡಿತೀನಿ ನಾನು ಹೇಳದ್ನಲ್ಲ. RSS ನ ಸಂಸ್ಕೃತಿನೇ ಅದು. ಯಾವುದು? ಈಟ್ಕ ಪತ್ತರ್ ಸೆ ಈಟ್ಕ ಜವ ಪತ್ತರ್ ಸೆ ದೇಂಗೆ. ಓಕೆ. ಅಂದ್ರೆ RSS ಏನ್ ಗೊತ್ತಾ? ದ್ವೇಷ, ಅಸೂಯೆ ಇಂಥದನ್ನೇ ಬಿತ್ತೋದು. ಪ್ರಿಯಾಂಕ್ ಖರ್ಗೆ ಅವರು ಚಿತ್ತಾಪುರದ ಅರಸ ಪಥಸಂಚಲನಕ್ಕೆ ಪಾರಿವಾಳವನ್ನು ಹಾರಿ ಬಿಡುವ ಮೂಲಕವಾಗಿ ಚಾಲನೆ ಕೊಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಸ್ಪಷ್ಟವಾಗಿ ಯಾವ ಸಂಘಟನೆ ಆಗಲಿ ಸಮಾನತೆಯನ್ನು ಯಾರು ವಿರೋಧ ಮಾಡ್ತಾರೆ, ಯಾರು ಸಂವಿಧಾನದ ಆಶಯವನ್ನು ಯಾರು ವಿರೋಧ ಮಾಡ್ತಾರೆ, ಅವೆಲ್ಲ ಮಾರಕ ಅಂತಾನೆ ಹೇಳಿರೋದು. ಅದು ಇವತ್ತು ಇರ್ತದೆ, ಮುಂದೆಗೂ ಅದೇ ಇರ್ತದೆ. ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಬಿಜೆಪಿ ದಲಿತರ ಓಲೈಕೆ, OBCಗಳ ಓಲೈಕೆ ಒಂದ್ ಕಡೆ, ಅಲ್ಲಿ ನೀವೇನ್ ಹೇಳ್ತಿದ್ದೀರಿ? ಜಾತಿವಾದ ಇದೆ ಅಲ್ಲಿ. ಒಂದ್ ನಿಮಿಷ ಶ್ರೀಕಾಂತ್, 100 ವರ್ಷ ಆಯ್ತು RSS ಬಂದು, 100 ವರ್ಷ ಬ್ರಾಹ್ಮಣರೇ ಅದಕ್ಕೆ ಅಧ್ಯಕ್ಷ. ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ, ಕೇಳಿಸ್ಕೊಂಬಿಡಿ. ಈಗ ಪ್ರಿಯಾಂಕ್ ನಿಮ್ ಪ್ರಕಾರ RSS ಸಂವಿಧಾನ ವಿರೋಧಿ, ಅವರು ಸಂವಿಧಾನಕ್ಕೆ ಶ್ರೇಣೀಕೃತ ವ್ಯವಸ್ಥೆ ಅಲ್ಲಿದೆ, ಅಲ್ಲಿ ಬ್ರಾಹ್ಮಣ್ಯ ಹೆಚ್ಚಾಗಿ ಮೆರಿತಾ ಇದೆ, ಅಲ್ಲಿ ಅವರೇ ನಾಯಕರು, ಅವರೇ ಲೀಡರು. ನೀವು 5 ಸೆಕೆಂಡ್ ಮುಂಚೆ ಹೇಳಿದ್ರೆ ಸಮಾನತೆ ಸಂಕೇತ ಅಂತ ಹೇಳಿ, ಅವರಲ್ಲಿ ಬ್ರಾಹ್ಮಣ್ಯವನ್ನ ಪೋಷಣೆ ಮಾಡ್ಕೊಂಡು ಬಂದಾಗ ನೀವು ಬ್ರಾಹ್ಮಣ್ಯವನ್ನು ವಿರೋಧ ಮಾಡ್ತಾ ಇದ್ರಿ. ನೀವು ಯಾವ ಸೀಮೆ ಸಮಾನತೆ ಮಾತಾಡ್ತಾ ಇದ್ದೀರಿ ಇಲ್ಲಿ? ನೀವು ಒಂದು ವಿರೋಧನೇ ಮಾತಾಡ್ತಾ ಇರೋದು ನೀವು. ಹಂಗಾದ್ರೆ ನೀವು ಎಲ್ಲರೂ ಈಕ್ವಲ್ ಅಂತ ಹೇಳಿ, ಎಲ್ಲರೂ ಈಕ್ವಲ್ ಅಂತ, ದಲಿತ ಸೇನೆ ದಲಿತರು ಅಂತ ಅವ್ರು ನೀವು ಓಲೈಕೆ ಮಾಡ್ತೀರಿ. ಹಂಗಾದ್ರೆ ಎಲ್ಲರನ್ನೂ ಈಕ್ವಲ್ ಅಂತ ಸಾವಿರಾರು ವರ್ಷಗಳಿಂದ ಯಾರನ್ನ ಶೋಷಣೆ ಮಾಡಿದ್ರು ಅವ್ರು ಇವತ್ತು ಒಂದು ಧ್ವನಿ ಇದೆ, ಅವರಿಗೆ ಒಂದು ಅವಕಾಶ ಇದೆ. ಸಂವಿಧಾನದ ಕಾನೂನುಗಳ ಬಗ್ಗೆ ನಂಬಿಕೆ ನಿಮಗೆ ಅಂತ ಆಯ್ತು. ನಮಗಿದೆ. ಸಂವಿಧಾನ ಬಂದ್ಮೇಲೂ ಅದೇ ಮಾತಾಡ್ಕೊಂಡು ಕೂತಿದ್ದೀರಲ್ಲ ನೀವು. ರಮಕಾಂತ್, ಏನ್ ಗೊತ್ತಾ, ಯಾರು ಸಾವಿರಾರು ವರ್ಷಗಳಿಂದ ಶೋಷಣೆಗೊಳಗಾದ್ರಲ್ಲ ಅವ್ರಿಗೊಂದು ಧ್ವನಿ ಬಂದಿದೆ, ಇವಾಗ ಒಂದು ಅವಕಾಶ ಬಂದಿದೆ. ಸಮಾಜದಲ್ಲಿ ಸಮಾನತೆ ಬಂದಿದೆ, ಅವ್ರಿಗೊಂದು ಗೌರವ ಬಂದಿದೆ, ಸಾಮಾಜಿಕ ಗೌರವ ಬಂದಿದೆ. ಅದನ್ನ ದ್ವೇಷ ಸಾಧಿಸುವ ಮೂಲಕ ನೀವು ದ್ವೇಷ ಸಾಧಿಸುವ ಮುಖಾಂತರ ಹೇಳ್ತಿರೋದು. ಪ್ರಿಯಾಂಕ್ ಖರ್ಗೆ ಅವರು ಚಿತ್ತಾಪುರದ RSS ಪಥಸಂಚಲನಕ್ಕೆ 2 ಬಿಳಿ ಬಾವುಟ, 100 ಬಿಳಿ ಪಾರಿವಾಳಗಳನ್ನ ಬುಟ್ಟಿಲಿಟ್ಕೊಂಡು ಚಾಲನೆ ಕೊಡ್ತಾ ಇದ್ದಾರಾ? ಒಂದ್ ವೇಳೆ ಕೊಡದೇ ಇದ್ರೆ ದ್ವೇಷ ಆಗಲ್ವೇ? ಅಲ್ಲಿನ ಪೊಲೀಸ್ ಅಧಿಕಾರಿ, ಅಲ್ಲಿ ತಹಸೀಲ್ದಾರ್, ಅಲ್ಲಿನ ಜಿಲ್ಲಾಡಳಿತ ಇದೆ, ಆಯ್ತಾ? ಸರ್ಕಾರವಾಗಿ ಕೂಡ ಏನ್ ಕ್ರಮ ತಗೋಬೇಕು, ಯಾವ ರೀತಿ ಶಿಸ್ತನ್ನ ಕಾಪಾಡಬೇಕು, ಯಾವ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು, ಅದನ್ನ ಮಾಡ್ತಾರೆ ಪ್ರಿಯಾಂಕ್ ಖರ್ಗೆ ಅವರು. ಯಾರೋ ಒಬ್ರಿಗೆ ಹೂವಿನ ಹಾರ ಹಾಕೋದಾಗ್ಲಿ, ಇನ್ನೊಬ್ರಿಗೆ ಯಾರು ಕಲ್ಲು ಹೊಡೆಯೋದಂತಲ್ಲ, ಅಂತ ಕೆಲಸ ನಾವು ಕಾಂಗ್ರೆಸ್ನವ್ರು ಮಾಡಲ್ಲ, ಮತ್ತೆ ಪ್ರಿಯಾಂಕ್ ಖರ್ಗೆ ಅವರು ಮಾಡಲ್ಲ. ಬಟ್ ಯಾರು ಕಾನೂನು ಬಾಹಿರವಾಗಿ ಕೆಲಸ ಮಾಡ್ತಾರೆ ಅವರ ಕಾನೂನು ಪ್ರಕ್ರಿಯೆ ಒಳಗೆ ತಗೊಂಡ್ಬರುವಂತದ್ದು ಜವಾಬ್ದಾರಿ ಇದೆ. ಈಗ ಆ ಚಿತ್ತಾಪುರದ ಪಥಸಂಚಲನ ಮಾರ್ಗದಲ್ಲಿ ಎಲ್ಲಿಯಾದರೂ ಜಲ್ಲಿ ಕಲ್ಲುಗಳ ಸಂಗ್ರಹ, ಮನೆ ಮಹಡಿಯ ಮೇಲೆ ಇಟ್ಟಿಗೆ ಚೂರುಗಳ ಸಂಗ್ರಹ, ಪೆಟ್ರೋಲ್ ಬಾಂಬ್ ಸಂಗ್ರಹ ಅಥವಾ ಸೋಡಾ ಬಾಟಲಿಗಳ ಸಂಗ್ರಹ ಇದಾಗಿದೆ ಅಂತ ಗುಪ್ತಚರ ಇಲಾಖೆ ಮೂಲಗಳ ಮಾಹಿತಿ ಮುಖ್ಯಮಂತ್ರಿಗಳಿಗೆ ಬಂದು ಅದನ್ನ ಎಲ್ಲರೂ ಕೊಡಲ್ಲ. ಅದನ್ನ ಅಲ್ಲಿಂದ ಪ್ರಿಯಾಂಕ್ ಖರ್ಗೆ ಪಾಸ್ ಆಗಿದೆಯಾ ಈ ಮಾಹಿತಿ? ಆ ಥರ ಮಾಹಿತಿ ಎಲ್ಲ ಬಂತ, ಚರ್ಚೆ ಬಂತ. ಆ ಥರದ್ದೇನು ಅನುಮತಿ ವಿಚಾರ ಬಂದಾಗ, ಅನುಮತಿ ವಿಚಾರ ಬಂದಾಗಲೂ ಕೂಡ ತಹಸೀಲ್ದಾರ್ ಆಗಲಿ ಅಥವಾ ಈಗ ನೋಡಿ ಅವ್ರು ಹೇಳ್ತಾ ಇದ್ದಾರೆ, ಈಗ ಅಲ್ಲಿ 3-4 ಸಂಘಟನೆಗಳು ಕೇಳಿದಾಗ, ಅನುಮತಿ ಕೇಳಿದಾಗ ಯಾರು ಒಬ್ರು ಡಿನೇ ಮಾಡ್ತಾರೆ. ಇವ್ರು ಕೋರ್ಟ್ಗೆ ಹೋಗಿದ್ದಾರೆ,
ಮತ್ತೆ ಅರ್ಜಿ ಹಾಕಿ ಅಂತ ಹೇಳಿದ್ದಾರೆ. ಅರ್ಜಿ ಹಾಕ್ಲಿ, ಮತ್ತೆ ಕಾನೂನುಬದ್ಧವಾಗಿದ್ರೆ ಅಲ್ಲಿ ಯಾವ ರೀತಿ ಶಾಂತಿ ಸುವ್ಯವಸ್ಥೆ ಹಾಳಾಗೋದಿಲ್ಲ ಅನ್ನೋದಾದ್ರೆ ಇವ್ರಿಗೂ ಅವಕಾಶ ಕೊಡ್ತಾರೆ, ಭೀಮ್ ಆರ್ಮಿಯವ್ರಿಗೂ ಅವಕಾಶ ಕೊಡ್ತಾರೆ, ದಲಿತ ಪ್ಯಾಂಥ ಸಂಘಟನೆಗೂ ಅವಕಾಶ ಕೊಡ್ತಾರೆ, ಎಲ್ಲರಿಗೂ ಅವಕಾಶ ಕೊಡ್ತಾರೆ. ಇವ್ರೊಬ್ಬರಿಗೆ ಅವಕಾಶ ಅಂತೇನಿಲ್ಲ. ಯಾರ್ಯಾರು ಪಥಸಂಚಲನ ಮಾಡ್ತಾರೆ ಅಥವಾ ಯಾರ್ಯಾರು ಅಲ್ಲಿ ಬೈಠಕ್ಗಳು ಮಾಡ್ತಾರೆ, ಕಾನೂನಿಗೆ ಅನುಮತಿ ತಗೊಂಡು. ಈಗ ಆ ಸಂಘಟನೆಗಳದ್ದು ಈ ತರ ಪಥಸಂಚಲನ ಮಾಡಿದ್ರೆ ಇಷ್ಟನೇ ಇಲ್ಲ, ಬೇಕು ಅಂತ ನಾವು ಮಾಡ್ತಾ ಇದೀವಿ ಅಂತ ಈಗ ಅವರು ಆಯೋಜನೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಶ್ರೀಕಾಂತ್ ಶೆಟ್ಟಿ ಹೇಳಿದ್ದೀಗ. ಚಿತ್ತಾಪುರದ ಮೇಲೆ RSSನವರು ಇವತ್ತು ಏನ್ ಪ್ಲಾನ್ ಮಾಡಿದ್ದಾರೆ, ಅಲ್ಲಿ 1000 ಜನ ಸೇರ್ತಾರೆ, ದಂಡಯಾತ್ರೆ ಆಯ್ತಾ, ದಂಡಯಾತ್ರೆ. ಅಲ್ಲಿ ಹೋಗ್ತಾ ಇರೋದು ಎಂತದೇನಂದ್ರೆ ಅಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಬೇಕು, ಸಾರ್ವಜನಿಕರಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಬೇಕು, ನಮ್ಮ ವಿರುದ್ಧವಾಗಿ ಮಾತಾಡಿದವರು ನಾವು ಟಾರ್ಗೆಟ್ ಮಾಡ್ತೀವಿ ಅಂತ ತೋರಿಸಬೇಕು ಹಾಕ್ಬಿಟ್ಟಿದ್ದಾರೆ. ಈಗ ಸಾರ್ವಜನಿಕರಿಗೆ ಏನ್ ಮಾಹಿತಿ ಹೋಗ್ಬೇಕು, ನಮ್ಮ ಮೇಲೆ ವಿರುದ್ಧವಾಗಿ ಯಾರೇ ಮಾತಾಡೋ ನಾವು ಈ ತರ ಮಾಡ್ತೀವಿ, ಅವ್ರು ಎದುರಿಸ್ತೀವಿ ಅಂತ ಹೇಳಿ ಒಂದು ಭಯದ ವಾತಾವರಣ ಆ ಪ್ರಯತ್ನವನ್ನ. ಅಖಾಡ ಬಿಗ್ ಫ್ಯಾಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ತಮಿಳುನಾಡಿನ ರಾಜಕಾರಣ ಅಂತ ಬಂದಾಗ ಶ್ರೀಕಾಂತ್ ಶೆಟ್ರೆ, ಅದು ಒಂದು ರೀತಿಯಲ್ಲಿ ಅದು ಬರೀ ರಾಜಕಾರಣ ಅಂತ ಕರೆಯೋಣ ಅದನ್ನು, ಅದೊಂಥರ ದ್ರಾವಿಡ ಚಳವಳಿಯ ಬೇರೆ ಬೇರೆ ಮುಖಗಳು ಅಂತ ನಾನು ಕರಿಬಹುದು ಅದನ್ನು. ದ್ರಾವಿಡ ಚಳವಳಿ ಅಂತ ಬಂದಾಗ್ಲೇ ಅದು ಉತ್ತರ ಭಾರತೀಯರ ವಿರುದ್ಧವಾಗಿಯೋ, ಹಿಂದಿ ಭಾಷಿಕರ ವಿರುದ್ಧವಾಗಿಯೋ, ಅಥವಾ ತಮ್ಮದಲ್ಲದ ನಾಯಕರ ವೈದಿಕ ಪರಂಪರೆ ವಿರುದ್ಧವಾಗಿಯೋ ಒಂಥರ ಹುಟ್ಕೊಂಡು ಬಂದಂಥ ಒಂದು ಚಳವಳಿ. ಅದಕ್ಕೆ ಆ ಜನ ಇವತ್ತಿಗೂ DMK ಆಗ್ಬೋದು, AIDMK ಆಗ್ಬೋದು, ನಾಳೆ TVK ಬರ್ಬೋದು, ಬೇರೆ ವಿಚಾರ. ಆ ನಾಯಕರುಗಳನ್ನ ಯಾರು ಬಿಟ್ಕೊಡಲ್ಲ ಅವರು. ಅಣ್ಣಾಮಲೈ ಏನೇ ಪಲ್ಟಿ ಹೊಡೆದ್ಬಿಟ್ರು, ಅಣ್ಣಾಮಲೈಗೆ ಏನು ತೊಗೊಂಡೋಗಿ ಹೂನಾರ ಹಾಕ್ಬಿಡ್ಲಿಲ್ಲ ಅಲ್ಲಿ. ಬಟ್ ಅದಕ್ಕೆ ಓಕೆ. ಬಟ್ ಕರ್ನಾಟಕ ಹಾಗಿಲ್ಲ. ಆ ತೀವ್ರತೆಯ ಹೋರಾಟ ಕರ್ನಾಟಕದಲ್ಲಿ ಇಲ್ಲ ಅಂತ ಹೇಳಿದ ಮೇಲೆ ಇದು ಚಿತ್ತಾಪುರದೊಂದಿಗೆ ಇನ್ನೊಂದು ಮಜಲನ್ನು ಪಡ್ಕೊಳ್ಳುತ್ತಾ, ಇನ್ನೊಂದು ಲೆವೆಲ್ಗೆ ಹೋಗುತ್ತಾ ಈ ಸಂಘರ್ಷ ಬಿಟ್ವೀನ್ RSS ಅಂಡ್ ಕಾಂಗ್ರೆಸ್ ಅಂತ ಹೇಳಿ? ಸರ್ ನೋಡಿ, ರಾಷ್ಟ್ರೀಯ ಸಮಾನತೆ ಒಂದು ಭಾವೈಕ್ಯತೆ ಬಗ್ಗೆ ಇವರು ಮಾತಾಡಿದ್ರು. ನಿಜವಾಗಿ ಇವ್ರು ಮಾಡೋದಿಕ್ಕೆ ಹೊರಟಿರೋದು ಏನಂದ್ರೆ ಅಹಿಂದ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ವೋಟ್ ಬ್ಯಾಂಕ್ಗಳನ್ನು ಒಟ್ಟು ಮಾಡಿದ್ರೆ ನಮ್ಮ ಪಕ್ಷ ಗೆಲ್ಲತ್ತೆ, ಉಳಿದವರು ಎಲ್ಲ ಏನಾದ್ರೂ ಮಾಡ್ಕೊಂಡು ಹೋಗ್ಲಿ, ಅವ್ರು ನಮ್ಗೆ ಅಗತ್ಯ ಇಲ್ಲ ಅನ್ನುವಂತ ಮನೋಭಾವದಲ್ಲಿ ಅವ್ರು ಇದ್ದಾರೆ. ಹಾಗಾಗಿ ಆದ್ರೆ ಹಿಂದುತ್ವ ಅಥವಾ ನಾವು ಹೇಳುವಂತ ಭಾರತೀಯ ಸಂಸ್ಕೃತಿ ಆಧಾರದಲ್ಲಿ ನಾವೆಲ್ಲ ಒಂದಾಗಬೇಕು. ಯಾಕಂದ್ರೆ ಒಂದು ಸ್ವಲ್ಪ ವಿದೇಶಿ ಶಕ್ತಿಗಳ ಒಂದಷ್ಟು ಹಸ್ತಕ್ಷೇಪಗಳು ನಮ್ಮ ವಿರುದ್ಧ ಆಗ್ತಾನೆ ಇರ್ತವೆ. ಹಾಗಾಗಿ ಭಾರತೀಯತೆಯನ್ನ ಬಲಗೊಳಿಸಬೇಕು ಅನ್ನೋಂಥದ್ದು ಏನಿದೆ ಅದು ಸಂಘದ ಚಿಂತನೆ. ಹಾಗಾಗಿ ಸಂಘ ಎಲ್ಲರನ್ನು ಒಳಗೊಳ್ಳುವಂತಹ ಪ್ರಕ್ರಿಯೆಯನ್ನು ಸಂಘ ಮಾಡ್ತಾ ಇದೆ. ಅದರಲ್ಲಿ ತಮಿಳರು ಬೇರೆ, ಅವರು ಬೇರೆ, ಇವರು ಬೇರೆ, ನಮ್ಮಲ್ಲಿಲ್ಲ. ಆದ್ರೆ ಇವರದಿದೆಯಲ್ಲ, ಇದು ಪ್ಯೂರ್ ಆಗಿರುವಂತಹ ವೋಟ್ ಬ್ಯಾಂಕ್ ಲೆಕ್ಕಾಚಾರ. ಇವತ್ತು ಪ್ರಿಯಾಂಕಾ ಖರ್ಗೆ ಸಾಮಾಜಿಕ ಸಮಾನತೆ ಬಗ್ಗೆ ಮಾತಾಡ್ತಾರೆ. ಇದೇ ಸಿದ್ಧಾರ್ಥ ಅವರ ಶಿಕ್ಷಣ ಸಂಸ್ಥೆಗಳ ಹೆಸರಲ್ಲಿ ಮಾಡಿದಂತ ಅವ್ಯವಹಾರಗಳು ಏನು, ಎಷ್ಟು ಸರ್ಕಾರಿ ಭೂಮಿಯ ಗೋಲ್ಮಾಲ್ಗಳಾಯ್ತು ಅನ್ನೋದು ತಮ್ಗೆ ಗೊತ್ತಿದೆ. ಮೊನ್ನೆ ತಾನೇ ಇವರ ರಾಷ್ಟ್ರೀಯ ನಾಯಕರು ಬಂದು ನಕಲಿ ವೋಟಿಂಗ್ ಆಗಿದೆ ಹಾಗೆ ಅಂತ ಹೇಳಿದ್ರು. ಅದೇ ಕಲಬುರಗಿ ಒಳಗಡೆ ಯಾರೋ ಒಬ್ಬನನ್ನ ಅರೆಸ್ಟ್ ಮಾಡ್ತಾರೆ, ಸಾವಿರಾರು ನಕಲಿ ವೋಟರ್ ಐಡಿಗಳನ್ನ ಪತ್ತೆ ಮಾಡ್ತಾರೆ. ಒಬ್ಬ ಯಾರು ಅಂತ ಹೇಳಲ್ಲ, ಅದು ಕಾಂಗ್ರೆಸ್ಸಿಗೆ ಸಂಬಂಧಪಟ್ಟಂತ ವ್ಯಕ್ತಿ. ಯಾಕಂದ್ರೆ ನಾವು ಅದನ್ನ ಇಲ್ಲಿ ಡಿಸ್ಕ್ಲೋಸ್ ಅಂದ್ರೆ ಇವ್ರು ಬಾಯಲ್ಲಿ ಮಾತ್ರ ಇದನ್ನ ಮಾತಾಡ್ತಾರೆ. ಸಾಮಾಜಿಕ ಜ್ಞಾನೇಶ್ ಕುಮಾರ್ ಏನ್ ಮಾಡ್ತಿದ್ದಾರೆ ಅಂತ ಶ್ರೀಕಾಂತ್ ಶೆಟ್ರೆ, ಆಳಂದಕ್ಕೊಂದು, ಮಹದೇವಪುರಕ್ಕೊಂದು, ಮುಂಬೈಗೊಂದು, ಚಿತ್ತಾಪುರಕ್ಕೊಂದು ಅಂತ ಚುನಾವಣಾ ಆಯೋಗವನ್ನ ಮಾಡಿಲ್ಲ. ಎಲ್ಲದಕ್ಕೂ ಹೆಡ್ ಜ್ಞಾನೇಶ್ ಕುಮಾರ್ ಅವರೇ. ಏನ್ ಮಾಡ್ತಾ ಇದ್ದಾರೆ? ನಾವು ಅವತ್ತಿಂದ ಹೇಳ್ತಾ ಇದ್ದೀವಿ, ಕಾಂಗ್ರೆಸ್ ಸೋತಿರೋ ಕಡೆನೂ ಇದೇ ಮಾತೆ, ಕಾಂಗ್ರೆಸ್ ಗೆದ್ದಿರೋ ಕಡೆನೂ ಇದೇ ಮಾತೆ ನಮ್ದು. ಚುನಾವಣಾ ಆಯೋಗ ತನಗೆ ಬೇಕಾದಂತೆ ನೀತಿಗಳನ್ನ, ಹಾಸ್ಯ ಚಟಾಕಿಗಳನ್ನ, ಶಾಯರಿಗಳನ್ನ ಹೇಳ್ಕೊಂಡು ಪ್ರೆಸ್ ಮೀಟ್ ಮಾಡ್ಕೊಂಡು ಹೋಗ್ಲಿಕ್ಕೆಲ್ಲ ಆಯೋಗ ಇರೋದು ನಮ್ಮ ದೇಶದಲ್ಲಿ. ಹಾಸ್ಯಾಸ್ಪದವಾಗಿ ಮಾತಾಡ್ತಾರೆ ಈ ದೇಶದ ಚುನಾವಣಾ ಆಯುಕ್ತರುಗಳು. ತುಂಬ ತಮಾಷೆ ಅದು, ಅದೇ ದೊಡ್ಡ ತಮಾಷೆ. ಅದೊಂದು ಕಡೆ ಇರಲಿ. ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇಲ್ಲಿ ಈ ಇಡೀ ವಿಚಾರದಲ್ಲಿ ರಾಜಕೀಯಕ್ಕೆ RSS ಇದೆಯಾ ಇಲ್ವಾ ಅಂತ ನಾನು ಕೇಳೋದು. ಮತ್ತು ಇನ್ನೊಂದು, ಈಗ ಭದ್ರತೆಗಾಗಿ ಅಲ್ಲ ಕೇಳಿಸ್ಕೊಳ್ಳಿ ಶ್ರೀಕಾಂತ್ ಶೆಟ್ರೆ, ಈ ಭದ್ರತೆಗಾಗಿ, ದೇಶದ ಏಕತೆಗಾಗಿ, ದೇಶದ ಸಮಗ್ರತೆಗಾಗಿ ಈ ಕಥೆಗಳನ್ನು ನೀವು ಎಷ್ಟು ವರ್ಷ ಹೇಳ್ಕೊಂಡು ಬರ್ತೀರಿ? ಆಳ್ವಿಕೆ ನಿಮ್ಮದೇ ಇದೆ, ಪ್ರಧಾನಮಂತ್ರಿಗಳು BJP ಅವರೇ ಇದ್ದಾರೆ, ರಕ್ಷಣಾ ಮಂತ್ರಿಗಳು ನಿಮ್ಮವರೇ. ಹೇಳಿ ಎದುರಿಸೋದು ಹೆಂಗ್ ಗೊತ್ತಾ? ಇಲ್ಲದಿರೋ ಭಯ 2047ಕ್ಕೆ ಈ ರಾಷ್ಟ್ರ ಮುಸ್ಲಿಮರ ಪಾಲಾಗ್ಬಿಡುತ್ತೆ. BJP ಓಟ್ ಹಾಕೊಂಡು ಕೂತಿದ್ರೆ ಮುಸ್ಲಿಮರ ಪಾಲಾಗಲ್ಲ. ಆಳ್ವಿಕೆ ನಿಮ್ದೇ ಇಟ್ಕೊಂಡು ಯಾರಿಗೆ ಎದುರಿಸ್ತಾ ಇದ್ದೀರಿ ನೀವು ಅಂತ ನೋಡಿ. ಯುನೈಟೆಡ್ ನೇಷನ್ಸ್ ನ ಅಬ್ಸರ್ವರ್ ಕಮಿಟಿ ಅನ್ನುವಂತಹ ನಮ್ಮ ತಲೆ ಮೇಲೆ ಬಂದು ಕೂತ್ಕೊಂಡು ನಮ್ಮ ಮೇಲೆ ಇಡೀ ಜಗತ್ತಿನಾದ್ಯಂತ ಒಂದು ಪ್ರಪಗಂಡ ಸೃಷ್ಟಿ ಮಾಡ್ತಾ ಇದ್ದವರನ್ನ ಭಾರತದಿಂದ ಹೊರಗಟ್ಟಬೇಕಿದ್ರೆ ನರೇಂದ್ರ ಮೋದಿ ಸರ್ಕಾರ ಕಾಶ್ಮೀರದಲ್ಲಿ ಬರಬೇಕಾಯ್ತು. ಅಂದ್ರೆ ಇಡೀ ದೇಶಾದ್ಯಂತ ಈ ಕೆಲಸಗಳಾಗ್ತಾ ಇದೆ. ಮತ್ತೊಂದು ವಿಚಾರ, ನಾನು ಯಾವುದೋ BJP ಸಮರ್ಥಕನೋ ಇನ್ನೊಂದು ಅಲ್ಲ. ನಾವು ರಾಜಕೀಯವಾಗಿ ಈಗ DK ಶಿವಕುಮಾರ್ ನಮಸ್ತೆ ಸದಾ ವತ್ಸಲೆ ಅಂತ ಹೇಳ್ತಾರೆ, ನಿಮ್ಮದೇ ನಿಕೇತ್ ರಾಜ್ ಮೌರ್ಯ
ನಾವು ನಾಯಕತ್ವವನ್ನ ತಯಾರು ಮಾಡ್ತೀವಿ. ಯಾವ ಪಕ್ಷದಲ್ಲಿ ಎಷ್ಟೆಷ್ಟು ಜನ RSS ನವರಿದ್ದಾರೆ ಅಂತ ಲೆಕ್ಕ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾವ್ ಯಾವ್ದೋ ರಾಜಕೀಯ ಪಕ್ಷದ ಪರವಾಗಿಲ್ಲ, ನಮ್ಮದಾದಂತ ಒಂದಷ್ಟು ಸಿದ್ಧಾಂತಗಳಿದೆ. ಅದನ್ನ ಯಾವ ಪಕ್ಷ ಒಪ್ಕೊಳ್ಳುತ್ತೆ ಅವ್ರ ಜೊತೆ ನಾವು ನಿಲ್ತೀವಿ. ಭಾರತೀಯ ಜನತಾ ಪಕ್ಷ ನಮ್ಮನ್ನು ಒಪ್ಕೊಂಡಿದೆ ಸೈದ್ಧಾಂತಿಕವಾಗಿ, ನಾವು ಅವ್ರ ಜೊತೆ ನಿಂತ್ಕೊಳ್ತೀವಿ. ಎಲೆಕ್ಷನ್ ಬಂದಾಗ, ಚುನಾವಣೆ ಬಂದಾಗ ಮಾತ್ರ ಅವರಿಗೆ ಒಂದು ನೈತಿಕ ಬೆಂಬಲವನ್ನು ಕೊಡ್ತೀವಿ ನಾವು. ನಾಳೆಯ ದಿನ ಕಾಂಗ್ರೆಸ್ನವರು ಇದೇ ಈ ದೇಶಕ್ಕೆ ವಿಚಾರವನ್ನು ಇಟ್ಕೊಂಡು ಈಗ ನಮ್ಮಲ್ಲಿ ಶ್ರೀಕಾಂತ್ ಶೆಟ್ರೆ, ಈ ದೇಶದ ಏಕತೆ, ಸಮಗ್ರತೆ, ಈ ದೇಶದ ಜನಗಳ ಉದ್ಯೋಗ ಅವಕಾಶಗಳು, ವಿದ್ಯಾಭ್ಯಾಸ ಈ ನೆಲದಲ್ಲಿ ಎಷ್ಟು ಅವಶ್ಯಕತೆ ಇದೆಯೋ ಅಮೆರಿಕ ನೆಲದಲ್ಲೂ ಅಷ್ಟೇ ಅವಶ್ಯಕತೆ ಇದೆ. ಉದ್ಯೋಗದ ವಿಚಾರಕ್ಕೆ ಬಂದಾಗ ಅಪಾಯ ಅಮೆರಿಕದ ಟ್ರಂಪ್ ಅನ್ನೋ ಮನುಷ್ಯ ತಗೊಳ್ತಾ ಇದ್ದ ನಿರ್ಧಾರ, ಆ ನಿರ್ಧಾರಗಳಿಂದ ಜಾಸ್ತಿ ಅಪಾಯ ಭಾರತಕ್ಕೆ ಇರೋದು. ವಿಶ್ವವಿದ್ಯಾಲಯಗಳಲ್ಲಿ ಭಾರತೀಯರಿಗೆ ಅವಕಾಶ ಇಲ್ಲ, ಅಲ್ಲಿ ನೆಲದಲ್ಲಿ ನಮಗೆ ಅವಕಾಶ ಇಲ್ಲ. ವೀಸಾಗೆ ಹಂಗೆ ಮಾಡ್ತೀನಿ, ಪಾಸ್ಪೋರ್ಟ್ಗೆ ಹಿಂಗೆ ಮಾಡ್ತೀನಿ, ನಿಮ್ಗೆ ಇಷ್ಟು ಟ್ಯಾಕ್ಸ್ ಹಾಕ್ತೀನಿ ಅಂತ ಬಂದಾಗ ಒಂದು ಸೊಲ್ಲೆತ್ತದೆ. ಹಗಲು ರಾತ್ರಿ ಇಂಡಿಯಾ ಇಂಡಿಯಾ ಏಕತೆ, ಸಮಗ್ರತೆ, ಭದ್ರತೆ ಅಂತ ನಿಮ್ಮದೇ ಸರ್ಕಾರ ಇಟ್ಕೊಂಡು ಯಾರನ್ನು ಬೊಬ್ಬೆ ಹಾಕ್ತಾ ಇದ್ದೀರಿ ನೀವು ಅಂತ. ನೋಡಿ, ಭಾರತದ ವಿದೇಶಾಂಗ ನೀತಿಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ ಮತ್ತು ಹಿಂದಿನಿಂದ ಇವತ್ತಿಗೆ ಅಲ್ಲಿ ನಡೆದಿರುವ ಭಾರತದ ಬಗ್ಗೆ ಒಂದು ಬದಲಾಗಿರುವಂತ ಒಂದು ಅಲ್ಲಿಯ ಜನರ ಮಾನಸಿಕತೆ, ಅಮೆರಿಕಾಯಿಂದ ಓಡಿಸಿದಾಗ ಆ ಜನ ಬಂದು ಏರ್ಪೋರ್ಟ್ ಅಲ್ಲಿ ಕಾಲಿಡ್ತಾರಲ್ಲ, ಅಲ್ಲಿ ಹೋಗಿ ಮಾತಾಡ್ಸ್ಬೇಕು ಶ್ರೀಕಾಂತ್ ಶೆಟ್ರೆ. ನೀವು ಆ ಏರ್ಪೋರ್ಟ್ ಗಳಲ್ಲಿ ನಿಂತ್ಕೊಂಡು ಮಾತಾಡ್ಸ್ಬೇಕು, ಅವಾಗ ಹೇಳ್ತಾರೆ ಕರೆಕ್ಟ್ ಆಗಿ ಅವ್ರು ನಿಮ್ಗೆ. ನಾವೆಲ್ಲ ಇಲ್ಲಿ ಚರ್ಚೆ ಮಾಡಿದ್ರೆ ಸರೋಗಲ್ಲ ಅದು. ಸರಿ. ಈಗ ಒಂದು ವಿಚಾರ, ಈಗ ಅಲ್ಲಿರುವಂತಹ ಭಾರತೀಯರ ಬಗ್ಗೆ ಕೂಡ ಸಂಘ ಯೋಚನೆಯನ್ನ ಒಂದು ಸಾತ್ವಿಕ ಸಿಟ್ಟಿಲ್ವಲ್ರಿ ಆ ಟ್ರಂಪ್ ಅನ್ನೋ ಮನುಷ್ಯನ ಮೇಲೆ ಶ್ರೀಕಾಂತ್ ಶೆಟ್ರೆ? ಒಂದು ಸಾತ್ವಿಕ ಸಿಟ್ಟಿಲ್ಲ ನಿಮ್ಗೆ? ಆ ಟ್ರಂಪ್ ಅನ್ನೋ ಮನುಷ್ಯ ಅಲ್ಲೋಲ ಕಲ್ಲೋಲ ಮಾಡಾಕ್ಬಿಟ್ಟ ನೀತಿಗಳಿಂದ. ಒಂದು ಸಾತ್ವಿಕ ಸಿಟ್ಟಿಲ್ಲ, ಒಂದು ರೋಷ ಇಲ್ಲ. ಈ ನೆಲದ ಒಂದು ಸಾತ್ವಿಕ ರೋಷದಿಂದ ಒಬ್ರು ಮಾತಾಡ್ಲಿಲ್ವಲ್ರಿ ಇಲ್ಲಿವರೆಗೂ? ಒಬ್ರು ಯಾರು ಟ್ರಂಪ್ ವಿರುದ್ಧ ಮಾತನಾಡ್ಲಿಲ್ವಾ? ಮತ್ತೆ ಯಾರು ಮಾತಾಡಿದ್ದೀರಿ? ಹೇಳಿ ನೋಡೋಣ. ಟ್ರಂಪ್ ಸವಾಲ್ ಹಾಕಿದೆ. ಚೀನಾ ಅಂತೀರಿ. 135% ಅಮೆರಿಕ ಹಾಕಿದ್ರೆ ನಾನು 135%, 200% ಹಾಕಿದ್ರೆ ನಾನು 200%, ಚೀನಾ 235 ಹಾಕಿದ್ರೆ ನಾನು 235. ಒಂದು ಮಾತು ಆ ಮನುಷ್ಯನಿಗೆ. ಬೆಳಿಗ್ಗೆ ಒಂದು ಸುಳ್ಳು ಹೇಳ್ತಾನೆ, ಮಧ್ಯಾಹ್ನ ಒಂದು ಸುಳ್ಳು ಹೇಳ್ತಾನೆ ಆ ಮನುಷ್ಯ. ಇದೆಲ್ಲ ಏಕತೆ ಅಲ್ವಾ? ಇದೆಲ್ಲ ನೆಲದ ರೋಷ ಅಲ್ವಾ? ಇದೆಲ್ಲ ಒಗ್ಗಟ್ಟಲ್ವಾ? ಇದೆಲ್ಲ ಭಾರತೀಯತೆ ಅಲ್ವಾ? ಈಗ ಅಮೆರಿಕದ ಟ್ರಂಪ್ ಭಾರತದ ಕುರಿತಾಗಿ ಕೊಟ್ಟಂತ ಹೇಳಿಕೆಗಳಿಗೆ ಭಾರತದ ವಿದೇಶಾಂಗ ಇಲಾಖೆ ಅದರ ಬಗ್ಗೆ ಮಾತಾಡಿದೆ. ಸ್ವತಃ ಪ್ರಧಾನ ಮಂತ್ರಿಯವರೇ ಅದನ್ನ ಮಾತಾಡಿದಾರಂತಲ್ಲ ಹೇಳಿ ನಿರಾಕರಿಸಿದ್ದಾರೆ. ಅದನ್ನ ನಾವಿಲ್ಲಿ ಈಗ ಶೆಟ್ರ ಏನಾಗಿದೆ ಗೊತ್ತಾ? ಈ ದೇಶದ ಏಕತೆ, ಸಮಗ್ರತೆ ಅನ್ನೋ ವಿಚಾರದಲ್ಲಿ ಕೆಲವು ಡೆಫಿನೇಷನ್ಗಳು ಚೇಂಜ್ ಆಗ್ಬೇಕು. ಬರೀ ನಮ್ಮಲ್ಲೇ ಇಲ್ದಿರೋ ಭಯ ಹುಟ್ಟಿಸ್ಕೊಂಡು, ಇಲ್ದಿರೋ ಒಗ್ಗಟ್ಟನ್ನು ತೋರಿಸ್ಕೊಂಡು ಹಂಗ್ ಬನ್ನಿ, ಅದಲ್ಲ. ಭಾರತ ನರೇಂದ್ರ ಮೋದಿ ಮಾಡ್ತಾ ಇರುವಂತ ಭಾರತ ಕೇಂದ್ರಿತವಾದಂತ ವಿದೇಶಾಂಗ ನೀತಿಗಳು ನಿಮಗೆ ಹಾಗಾದ್ರೆ ಖುಷಿ ಕೊಡ್ತಾ ಇಲ್ಲ? ಭಾರತ ವಿದೇಶಾಂಗ ನೀತಿ ಶ್ರೀಕಾಂತ್ ಶೆಟ್ರೆ, 5 long hours ಡಿಬೇಟ್ ನಾನು ರೆಡಿ. 5 long hours ಬಹದ್ದೂರ್ ಶಾಸ್ತ್ರಿ ಅವರಿದ್ದಾಗ ಅಲ್ಲಲ್ಲ ಕೇಳಿಸ್ಕೊಳ್ಳಿ, 5 ನಿರಂತರ ಗಂಟೆಗಳ ಡಿಬೇಟ್ ರೆಡಿ. ಈಗ ಇಲ್ಲಿ ಪ್ರಶ್ನೆ ಅದು ತುಂಬಾ ದೊಡ್ಡ ಸಬ್ಜೆಕ್ಟು. ಎಕಾನಮಿ ಏನಾಯ್ತು, ಡಾಲರ್ ಏನಾಯ್ತು, 4ನೇ ಸ್ಥಾನ ಅಂದ್ರೆ ಯಾವುದು, 5ನೇ ಸ್ಥಾನ ಅಂದ್ರೆ ಯಾವುದು, ತಲಾದಾಯ ಅಂದ್ರೆ ಯಾವುದು, ಚಿನ್ನ ಯಾಕೆ ಇಷ್ಟ ಆಯ್ತು, ಡಾಲರ್ಗಳ ರೂಪಾಯಿ ಯಾಕೆ ಇಷ್ಟು ಬಿದ್ದಿದೆ, ಇತಿಹಾಸದಲ್ಲಿ ಯಾವತ್ತೊಂದು ಯಾಕೆ ಬಿದ್ದಿದೆ, ನಾವು ಯಾವ್ದನ್ನ ನರೇಟಿವ್ ಮಾಡ್ತಾ ಇದೀವಿ, ದೊಡ್ಡ ಸಬ್ಜೆಕ್ಟ್ ಅದು. ಮಾತಾಡೋಣ. ನಾನು ಕೇಳ್ತಿರೋದು ಒಂದು ಚಿತ್ತಾಪುರಕ್ಕೆ ಆರ್ ಎಸ್ ಎಸ್ ಪ್ರಿಯಾಂಕರ್ಗೆ ಈ ಫೈಟ್ ಇಂದ ಏನ್ ಮೆಸೇಜ್ ಹೋಗುತ್ತೆ ಅಂತ. ನೀವು ಅಲ್ಲಿಂದ ಡೈರೆಕ್ಟ್ ಚಿತ್ತಾಪುರಕ್ಕೆ ಬಂದ್ಬಿಟ್ರಿ ಈಗ ಮತ್ತೆ. ಅಲ್ಲ, ಅದೇ ಬಂದಿರೋದು. ಏಕತೆ, ಸಮಗ್ರತೆ ಅಂತ ಬಂದಾಗ ಇವೆಲ್ಲವೂ ಒಳಗೊಳ್ಳುತ್ತೆ ಅದರಲ್ಲಿ. ದೇಶ ಅಂತ ಬಂದಾಗ ವಿದೇಶಾಂಗ ನೀತಿಗಳು ಭಾರತ ಕೇಂದ್ರಿತ ಆಗ್ತಾ ಇರೋದ್ರಲ್ಲಿ ಯಾರಿಗೆ ಅಪಾಯ ಇದೆ? ಯಾವತ್ತು ಭಾರತ ಕೇಂದ್ರಿತ ಆಗಿಲ್ಲ ಅದನ್ನ ಹೇಳಿ. ಭಾರತ ಕೇಂದ್ರಿತ ಯಾವತ್ತಾಗಿರ್ಲ ಅದನ್ನ ಹೇಳಿ ಹೋಗಿ. ಅಲಿಪ್ತ ನೀತಿ ಆಗಿದೆ ಭಾರತ ಕೇಂದ್ರಿತ. ಅಲ್ಲ ರೀ, ಭಾರತ ಕೇಂದ್ರಿತ ಯಾವತ್ತಾಗಿರ್ಲ ಶ್ರೀಕಾಂತ್ ಶೆಟ್ರೆ? ಅಲ್ಲಲ್ಲ, ವಿದೇಶಾಂಗ ನೀತಿಗಳು ಭಾರತ ಕೇಂದ್ರಿತ ಯಾವತ್ತಾಗಿರ್ಲಿಲ್ಲ. ಅಲ್ಲ, ಯಾವತ್ತು 89 ರೂಪಾಯಿ ಆಗಿತ್ತು ಡಾಲರ್? ಭಾರತ ಕೇಂದ್ರಿತ ಆಗಿ ಡಾಲರ್ 89 ರೂಪಾಯಿ ಯಾವತ್ತಾಗಿತ್ತು? ಈಗ ಅಲಿಪ್ತ ನೀತಿ ಇತ್ತು, ಮುಂಚೆ ಅಲಿಪ್ತ ನೀತಿ ಇತ್ತು, ದೇಶ ಉಳಿಸಿದೆ ಅಲಿಪ್ತ ನೀತಿ. ಇವತ್ತು ಮೋದಿಯವರ ವಿಚಿತ್ರ ವರ್ತನೆಗಳಿಂದ, ವಿಚಿತ್ರ ನಡೆಗಳಿಂದ ಇಲ್ಲಿ ಚೈನಾದಂದು ನಮ್ಗೆ ಆಪೋಸಿಷನ್ ಇದೆ, ಅಮೆರಿಕದಿಂದನೂ ಆಪೋಸಿಷನ್ ಇದೆ, ರಷ್ಯಾ ಕೂಡ ಮುನ್ಸ್ಕೊಂಡಂಗಿದೆ. ಈ ರೀತಿಯಾದ ಪರಿಸ್ಥಿತಿಯನ್ನು ತಗೊಂಡ್ಬಂದಿರೋದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಅದನ್ನ ಇನ್ನೊಂದು ಚರ್ಚೆ ಮಾಡೋಣ. ಆದ್ರೆ ಇವತ್ತು ಚಿತ್ತಾಪುರದಲ್ಲಿ RSS ಮಾಡ್ತಾ ಇರ್ತಕ್ಕಂಥ ಕುತಂತ್ರ ಇದೆಯಲ್ಲ, ಅದು ಯಾರು ಮೆಚ್ಚುವಂಥದ್ದಲ್ಲ. ಯಾರೇ ಸ್ವಾಭಿಮಾನಿ ಕನ್ನಡಿಗ ಅದನ್ನ ಮೆಚ್ಚಲ್ಲ, ಅದನ್ನ ತಿರಸ್ಕಾರ ಮಾಡ್ತಾನೆ. ನಂಬರ್ 1. ನಂಬರ್ 2, ಇವ್ರು ಕನ್ನಡ ರಾಜ್ಯೋತ್ಸವ ಇದೆ, ಕನ್ನಡ ಫ್ಲಾಗ್ ಅನ್ನ ಇಟ್ಕೊಂಡು, ಕುವೆಂಪು ಅವರ ಭಾವಚಿತ್ರ ಇಟ್ಕೊಂಡು, ಬಸವಣ್ಣನ ಭಾವಚಿತ್ರ ಇಟ್ಕೊಂಡು ಪಥಸಂಚಲನ ಮಾಡ್ತಾರ. ಅವತ್ತೊಂದು ಒಂದು ಐತಿಹಾಸಿಕ ದಿನ. ಕುವೆಂಪು ಫೋಟೋ ಇಟ್ಕೊಂಡು ಎಲ್ಲೆಲ್ಲಿ ಓಡಾಡಿದ್ದೀರಿ ನೀವು?
ನೀವೆಲ್ಲ ಓಡಾಡ್ಬಿಟ್ಟಿದ್ದೀರಿ ನಾವು ನವೆಂಬರ್ ಅಂತ ಬಂದಾಗ ನೀವು ನವೆಂಬರ್ 1ನೇ ತಾರೀಕು ಬಂದು ನೋಡಿ ನಮ್ಮ ಕಚೇರಿನಲ್ಲಿ ಕುವೆಂಪುದು ಬಸವಣ್ಣಂದು ಎಲ್ಲರದ್ದು ಫೋಟೋ ಇಟ್ಬಿಟ್ಟೆ ಪೂಜೆ ಮಾಡ್ತೀವಿ. ಭುವನೇಶ್ವರಿ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ. ಅಲ್ಲ ನವೆಂಬರ್ ಮಾಡ್ಲಿ, ನವೆಂಬರ್ ಮಾಡ್ಲಿ, ವಿವಿಧತೆ ಗೌರವ ಕೊಡ್ಲಿ, ಕನ್ನಡ ಭಾಷೆ ಗೌರವ ಕೊಡ್ಲಿ, ಕರ್ನಾಟಕ ಗೌರವ ಕೊಡ್ಲಿ. ಒಂದಷ್ಟು ವಿಷಯಗಳಿದೆ ಮಾತಾಡಿ ಇನ್ನೊಂದಿನ ಸಿಗಿ. ಥ್ಯಾಂಕ್ ಯು ನಟರಾಜ್ ಗೌಡ್ರೆ, ಥ್ಯಾಂಕ್ ಯು ಶ್ರೀಕಾಂತ್ ಶೆಟ್ರೆ. ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇಂಥ ವಿಚಾರಗಳಿಗೆ ಜನಗಳ್ಯಾರು ಬಲಿಯಾಗಬೇಡಿ. ನಾವು ಜನ ಇಂಥವು ತುಂಬ ಡೀಪಾಗಿ ತೊಗೊಳಕ್ಕೆ ಹೋಗಬೇಡಿ. ಇಂಥ ವಿಚಾರಗಳು ರಾಜಕೀಯ ಮೇಲಾಟಗಳಿದ್ದರೆ ರಾಜಕೀಯ ಮೇಲಾಟಗಳಿಗೆ ಬಿಟ್ಬಿಡಿ. ತುಂಬ ಹಾರ್ಟ್ಗೆ ಎದೆಗೆಲ್ಲ ತೊಗೊಳಕ್ಕೆ ಹೋಗಬೇಡಿ. ನನಗೆ ಗೊತ್ತು ನೀವೆಲ್ಲ ದೀಪಾವಳಿ ರಾಜ್ಯದಲ್ಲಿ ಒಂದಷ್ಟು ಕಡೆ ಟ್ರಿಪ್ಪಲ್ಲಿ ಹೋಗಿದ್ದೀರಿ ಅಥವಾ ಸ್ವಂತ ಊರುಗಳಿಗೆ ಹೋಗಿದ್ದೀರಿ, ಮನೆಗಳಲ್ಲಿ ಮಕ್ಕಳನ್ನು ಪಟಾಕಿ ಹೊಡಿತಾ ಇದ್ದೀರಿ. ಇರಲಿ, ಎಲ್ಲದರ ನಡುವೆ ಇಂಥ ವಿಚಾರಗಳಂತ ಬಂದಾಗ ಇದನ್ನು ನೆಲದ ಕಾನೂನು ನೋಡಿಕೊಳ್ಳುತ್ತೆ. ರಾಜಕೀಯವಾಗಿ ವೈರತ್ವಗಳಿದ್ದರೆ ಅವರು ಅದನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.